शांति शांति। श्री गुरुभ्यो नमः। हरि ओम। गणानां त्वा गणपतिगुं हवामहे कविं कवीनाम् उपमश्रवस्तमम् ज्येष्ठराजं ब्रह्मणस्पत आनः शृण्वन्नोतिभिः सेदसाधनम्। ॐ शान्ति शान्ति शान्तिः। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ शं नो मित्रः शं वरुणः शं नो भवत्पर्यमा शं न इन्द्रो बृहस्पतिः शं नो विष्णुरुक्रमः। नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि। तन्मामवतु तद्वक्तारमवतु अवतु माम् अवतु वक्तारम्। ॐ शान्ति शान्ति शान्तिः। ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः तुष्टुवागुंसस्तनूभिः दृशेम देवहितैर्यदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु। ॐ शान्ति शान्ति शान्तिः। ॐ नमो ब्रह्मणे नमो अस्त्वग्नये नमः पृथिव्यै नमः ओषधीभ्यः नमो वाचे नमो वाचस्पतये नमो विष्णवे बृहते करोमि। ॐ शान्ति शान्ति शान्तिः। यश्चन्दसा वृषभो विश्वरूपः छन्दो समेन्द्रो मेधया स्पृणो
पुरुषोत्तमा कर्णाभ्यां भूरि विश्रुवन् ब्रह्मण कोशोऽसि मे दयानि श्रुतं मे गोपाय ॐ शान्ति 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 ॐ तच्छयो राहुणीमहे गातुं यज्ञाय गातुं यज्ञपतये दैवे स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजम् शं नो अस्तु द्विपदे शं चतुष्पदे ॐ शान्ति शान्ति शान्तिः ॐ मधुवातारुतायते मधुक्षरन्ति सिन्धवः माद्रेण सम्पोषदेः मधुमत्तमुपोषसि मधुमत्पार्थे वदं व्रजः मधुद्यौरस्तु नः पिता मधुमानो वनस्पतिर्मधुमागम् अस्तु सूर्यः माध्वेर्गावो भवन्तु नः ॐ शान्ति शान्तिः ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः ॐ असतो मा सद्गमय तमसो मा ज्योतिर्गमय मृत्योर्मा अमृतं गमय ॐ शान्ति शान्ति ಗುರುಪೂರ್ಣಿಮೆಯ ಹಿನ್ನೆಲೆಯಲ್ಲಿ ಕೆಲವು ಹಾಡುಗಳನ್ನ ಹಾಡಬೇಕಾಗತ್ತೆ. 2 ಕಡೆ ಕಾರ್ಯಕ್ರಮ ಇದೆ. ಆದರ್ಶ ನಗರದ ಮಂದಿರದಲ್ಲಿ ಹಾಗೂ ಕುಣಿಗಲ್ ರೋಡಿನ ಮಂದಿರದಲ್ಲಿ ಹಾಗೂ ಬೆಳಗ್ಗೆ ಆಶ್ರಮದ ಮಂದಿರದಲ್ಲಿ ಗುರು ಕುರಿತು ಸ್ತೋತ್ರಗಳನ್ನೆಲ್ಲ ಹೇಳಬೇಕಾಗತ್ತೆ. ಹಾಗಾಗಿ ಗುರುಗಳಿಗೆ ಸಂಬಂಧಪಟ್ಟ ಸ್ತೋತ್ರಗಳನ್ನು
ಹಾಡುಗಳನ್ನು ಅಭ್ಯಾಸ ಮಾಡೋಣ. ಗುರು ನಾನಕ್ರ ಈ ಹಾಡು ನೋಡ್ಕೊಳ್ಳಿ. ದೇವರ ಮನೆಯಲ್ಲಿ ಆರತಿ ಮಾಡೋದು ಒಂದು, ದೇವರ ಮನೆಯಲ್ಲಿ ಆರತಿ ಮಾಡೋದು ಒಂದು, ದೇವಸ್ಥಾನದಲ್ಲಿ ಆರತಿ ಮಾಡೋದು ಮತ್ತೊಂದು, ತೀರ್ಥಕ್ಷೇತ್ರಗಳಲ್ಲಿ ಜ್ಯೋತಿ ಬೆಳಗಿಸೋದು ಆರತಿ ಮಾಡೋದು ಒಂದಾದರೆ, ನಾನಕರಿಗೆ ಜಗನ್ನಾಥನ ದೇವಸ್ಥಾನದ ಒಳಗಡೆ ಬಿಡೋದಿಲ್ಲ. ನಾನಕರು ಗಡ ಬಿಟ್ಕೊಂಡು ಜಟಾಜುಟ ಬಿಟ್ಕೊಂಡು ಬಂದಿದ್ರಲ್ಲ, ಬಿಡಲಿಲ್ಲ ಅವನ್ನ. ನಾನಕರಿಗೆ ದೇವಸ್ಥಾನದೊಳಗಡೆ ಬಿಡದೇ ಇದ್ದಿದ್ದರಿಂದ ನಾನಕರು ನೋವು ಮಾಡಿಕೊಳ್ಳಿಲ್ಲ. ನೀನು ಜಗನ್ನಾಥ, ಹೆಸರೇ ನೋಡಿ ಜಗತ್ತಿಗೆ ನಾಥ ನೀನು. ಆದ್ದರಿಂದ ಈ ಸಣ್ಣ 4 ಗೋಡೆ ಮಧ್ಯೆ ಆರತಿ ಮಾಡೋದನ್ನು ನೋಡಲಿಲ್ಲ ನಾನು ಅಂತ ಬೇಜಾರಿಲ್ಲ. ವಿರಾಟ ಆರತಿ ನಾನು ನೋಡ್ತೀನಿ, ವಿರಾಟ ಆರತಿ ಆಗ್ತಿದೆ ಅಂಥೇಳಿ ಸಮುದ್ರದ ತೀರಕ್ಕೆ ಬರ್ತಾರೆ. ಬಂದ್ಬಿಟ್ಟು ಗಗನವನ್ನು ನೋಡ್ತಾರೆ, ಆಕಾಶವನ್ನು, ರವಿನ ನೋಡ್ತಾರೆ, ಚಂದ್ರನ ನೋಡ್ತಾರೆ, ದೀಪವನ್ನು ನೋಡ್ತಾರೆ. ಹೇ ಪ್ರಭು, ನಾವು ಹಾಕೋ ದೀಪ, ನಾವು ಹಾಕೋ ಎಣ್ಣೆ ಎಲ್ಲ ಖರ್ಚಾಗ್ಬಿಡ್ತದೆ, ನಿನಗೆ ರವಿಚಂದ್ರನೇ ದೀಪ, ತಾರಕ ಮಂಡಲ ಚಮಕ್ತಾ ಇರೋ ಜ್ಯೋತಿ ನಿನಗೆ ಅಂತ ಹಾಡಿದ್ದು. ಗುರುವಿನ ಹಿನ್ನೆಲೆಯಲ್ಲಿ, ಗುರು ಪೂರ್ಣಿಮೆ ಹಿನ್ನೆಲೆಯಲ್ಲಿ ಈ ಹಾಡುಗಳಿಗೆಲ್ಲ ಹೆಚ್ಚು ಪ್ರಾಶಸ್ತ್ಯ ಇದೆ. ಧೂಪ ಮಲಯಾನಿಲ್ಲ, ನಿನಗೆ ಧೂಪವನ್ನು ಹಾಕಬೇಕಲ್ಲ, ಸಾಂಬ್ರಾಣಿ ಮುಗಿದೋಗ್ಬಿಡುತ್ತೆ, ಎಷ್ಟಾಕರೂ ಮುಗಿದೋಗ್ಬಿಡುತ್ತೆ. ಮಲಯದಿಂದ ಬಂದಿರುವಂತಹ ಮಂದಹಾಸದ ಆದೆ ನಿನಗೆ ಧೂಪ. ನಿನಗೆ ಇದು ಮಾಡಬೇಕಲ್ಲ, ಏನು ಚಾಮ್ರ ಬೀಸಬೇಕಲ್ಲ, ಎಷ್ಟು ಬೀಸ್ತೀರ? ಕೈ ನೋವು ಬಂದ್ಬಿಡುತ್ತೆ, ಚೂರು ಬೀಸ್ಬೋದಷ್ಟೇ. ನಿನಗೆ ವಾಯುದೇವನೇ ಚಾಮ್ರ ಬೀಸ್ತಾ ಇದ್ದಾನೆ. ಅನಾಹತ ಶಬ್ದ, ಓಂಕಾರದ ಧ್ವನಿ ಅದು ಯಾವಾಗಲೂ ಬರ್ತಾ ಇದೆ. ಆರತಿ ಹೆಂಗೋಗ್ತಾ ಇದೆ ನಿನಗೆ? ಕೈಸೆ ಆರತಿ ಹೋಯೆ ಭವಖಂಡನ ತೆರಿ ಆರತಿ, ಅನಾಹತ ಶಬ್ದ ಭಾಜಂತ ಭೇರೀರೆ. ಹರಿಚರಣ ಕಮಲ ಮಕರಂದ ಲೋಭಿತ ಮನ ಅನುದಿನ ಮೊಹಯ ಪಿಯಾಸ. ಕೃಪಾ ಜಲದೇವ್ ನಾನಕ ಸಾರಂಗಿಕೋ ಹೋ ಜಾವೆ ತೇರೆ ನಾಮ ವಾಸ. ನಿನ್ನ ಹೆಸರು ಚಿರಶಾಶ್ವತವಾಗಿ ಉಳ್ಕೊಳ್ಳುತ್ತೆ, ನನಗೆ ಕೃಪೆ ಮಾಡು, ಕೃಪಾ ಜಲವನ್ನು ನನಗೆ ನೀಡು ಅಂತ ಆ ಸಮುದ್ರ ತೀರದಲ್ಲಿ ನಾನಕರು ಹಾಡಿದ್ದ ಹಾಡುಗಳು. ಈ ಹಾಡುಗಳನ್ನೆಲ್ಲ ನೀವು ಬರೀ ಹಾಡೋಕ್ಕೆ ಅಂತ ಇಟ್ಕೋಬಾರ್ದು, ಅದರಲ್ಲಿ ಮುಳುಗಬೇಕು, ಹಾಡಿನ ಅರ್ಥದಲ್ಲಿ ಮುಳುಗಬೇಕು. ಎಷ್ಟು ಅರ್ಥಗರ್ಭಿತವಾಗಿದೆ ನೋಡಿ. ನಾವು ಎಷ್ಟು ಎಣ್ಣೆ ಹಾಕಿ ಎಷ್ಟು ಇದು ಹಾಕಿದ್ರೂ, ನೀವು ಈ ಕರೆಂಟ್ ಹಾಕ್ತಿಂದ ಅದು ಆರ್ಟಿಫಿಷಿಯಲ್ಲು. ನೀವು ಎಲ್ಲ ಕರೆಂಟು ಹಾಕಿ ಒಂದು ಹಣತೆ ಹಚ್ಚಿ ಅದಕ್ಕೆ ಬರುವಂತಹ ಬೆಲೆ, ಅದಕ್ಕೆ ಬರುವಂತಹ ಒಂದು ಪಾವಿತ್ರತೆ
ನೀವು ಯಾವ ಡೂಮ್ ಲೈಟ್ಗೂ ಬರಲ್ಲ, ಯಾವ ಟ್ಯೂಬ್ ಲೈಟ್ಗೂ ಬರಲ್ಲ. ಅದು ಒರಿಜಿನಲ್ಲು. ಅದಕ್ಕೆ ನಾನಕರು ಹೇಳ್ತಾರೆ, ಸೂರ್ಯನೇ ನಿನಗೆ, ಚಂದ್ರನೇ ನಿನಗೆ ದೀಪ, ಜ್ಯೋತಿ, ಎಲ್ಲ ಆ ನಕ್ಷತ್ರಗಳೆಲ್ಲ ನಿನಗೆ ಮಿಂಚು, ನಕ್ಷತ್ರ ಚಮಕೆ ಮೋತಿರೆ, ಆ ಹೊಳಿತಾ ಇರುವಂತಹ ಮೋತಿ ಅಂತ ವರ್ಣಿಸ್ತಾರೆ. गगनमय थाल रविचंद्र दीपक बने, तारक मंडल चमके मोती रे। गगनमय थाल रविचंद्र दीपक बने, तारक मंडल चमके मोती रे। गगनमय थाल रविचंद्र दीपक बने। धूप मलया नीला पवन चोरी करे, धूप मलया नीला पवन चोरी करे। सकल बनराई, सकल बनराई, पूलंत ज्योति रे। गगनमय थाल रविचंद्र दीपक बने, तारक मंडल चमके मोती रे। गगनमय थाल रविचंद्र दीपक बने। कैसे आरती होवे भवखंडना, तेरी आरती कैसे आरती होवे भवखंडना, तेरी आरती अनाहत शब्द, अनाहत शब्द अनंत देवी रे। गगनमय थाल रविचंद्र दीपक बने, तारक मंडल चमके मोती रे। गगनमय थाल रविचंद्र दीपक बने। हरि चरण कमल मकरंद लोभित मान, हरि चरण कमल मकरंद लोभित मान। अनुदिन पिया पियासा रवि, हरि चरण कमल मकरंद लोभित मान। अनुदिन मोहेया पियासा, कृपा जला देव नन
कृपा जलदेव नानक सारंगी को हो जावे तेरे, हो जावे तेरे नाम वासा। गगनमय थाल रविचंद्र दीपक बने तारक मंडल चमके मोती रे। गगनमय थाल रविचंद्र दीपक बने। कृपा जलदेव नानक सारंगी को, कृपा जलदेव नानक सारंगी को हो जावे तेरे, हो जावे तेरे नाम वासा। गगनमय थाल रविचंद्र दीपक बने तारक मंडल चमके मोती रे। गगनमय थाल रविचंद्र दीपक ಗುರು ಗುರು ಕೃಪೆ ಆದರೆ ನಾನಕ್ಕೂ ಗುರುನೇ ಗುರುಸ್ಥಾನ ಹೊಂದ್ಕೋತಾನೆ. ಎಂಥೆಂಥ ಹಾಡುಗಳನ್ನ ಬರೆದಿದ್ದೇನೆ. ಈ ಹಾಡುಗಳಲ್ಲಿ ಒಂದನ್ನು ನೀವು ನೋಡಬಹುದು, ಅರ್ಥ, ಭಾವನೆ. ಭಾವವಿಲ್ಲದ ಭಕ್ತಿ ಏನು ಪ್ರಯೋಜನ ಇಲ್ಲ. ಭಾವನೆ, ಆ ಭಾವನೆಯಿಂದ ನಾವು ಈ ಹಾಡುಗಳನ್ನ ಕೇಳಬೇಕು. ಆಶ್ರಮಕ್ಕೆ ಬರೋರು ಎಲ್ಲವನ್ನು ಬದಿಗೊತ್ತಿ ಬಂದು ಕೂತ್ಕೊಳ್ಬೇಕು. ಇಂಥ ಸತ್ಸಂಗಗಳಿಗೆಲ್ಲ ಕೂತ್ಕೊಳ್ಳುವಾಗ ನಾವು ಎಲ್ಲ ಖಾಲಿ ಇರಬೇಕು ಮನಸ್ಸು. ಅದು ಬಿಟ್ಬಿಟ್ಟು ಬಂದೆ, ಇದಿಟ್ಬಿಟ್ಟು ಬಂದೆ, ಇದಿಲ್ಲಿದೆ, ಅದಲ್ಲಿದೆ, 7 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಅವರು. ಇವೆಲ್ಲ ಸಾಕಾಗ್ಬಿಟ್ಟಿದೆ. ಎಷ್ಟು ಜನನ ನೋಡ್ತೀವಿ, ಎಷ್ಟು ಜನಕ್ಕೆ ಸೇವೆ ಮಾಡ್ತೀವಿ, ಎಷ್ಟು ಜನಕ್ಕೆ ಕಾಫಿ ಕೊಡ್ತೀವಿ, ಎಷ್ಟು ಜನಕ್ಕೆ ತಿಂಡಿ ಕೊಡ್ತೀವಿ. ತಗೊಳ್ತಾರೆ, ಹೋಗ್ತಿರ್ತಾರೆ ಅಷ್ಟೇ. ನಿಮ್ಗೆ ವಾಪಸ್ ಕೊಡೋನು ದೇವರೊಬ್ಬನೇ. ಪತ್ರಂ ಪುಷ್ಪಂ ಫಲಂ ತೋಯಂ. ಒಂದು ತುಳಸಿ ದಳ ಕೊಡಿ, ಜ್ಞಾಪಕ ಇಟ್ಕೊಂಡಿರ್ತಾನವನು. ಆದರೆ ಮನುಷ್ಯನ ಮಾತ್ರ ಏನೇ ಮಾಡಿ ಅಷ್ಟೇ, ಎಷ್ಟು ಮಾಡಿ ಅಷ್ಟೇ. ಅದಕ್ಕೆ ಭಗವಂತ 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 ಅಂತ ಹೇಳೋದು. ಶ್ರೀರಾಮಕೃಷ್ಣ ಪರಮಹಂಸರು ಅಷ್ಟು ದೇವ್ರಿಗೂ, ಆದರೆ ಆ ಗುರುವಿನ ಏನು ಹೇಳ್ತೀವಿ ನಾವು ಕನ್ನಡದಲ್ಲಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಗುರುವಿಗೆ ನಾವು ಪೂರ್ಣವಾಗಿ ಶರಣಾಗತಿ ಹೊಂದಬೇಕು. ನನಗದಿದೆ, ನನಗಿದ್ದಿದೆ, ಅದು ಯಾವುದಿದ್ರೂ ಏನೂ ಪ್ರಯೋಜನ ಇಲ್ಲ. ಶರಣಾಗತಿ ಇದೆಯಾ? ನಿನ್ನ ಹೃನ್ಮಂದಿರದಲ್ಲಿ ಭಗವಂತ ವಾಸವಾಗಿದ್ದಾನ? ಅದು ಗುರು ಹಾಡು. ಇದನ್ನು ನೀವು ಹಾಡಿ. ಗುರುವೇ ತಾಯಿ, ಗುರುವೇ ತಂದೆ. ಗುರು ಬಹಳ ಮುಖ್ಯ ಜೀವನದಲ್ಲಿ. ಎಷ್ಟು ಮುಖ್ಯ ಅಂದರೆ, ಹಿ ಪ್ರೊಟೆಕ್ಟ್ಸ್ ಯು ಲೈಕ್ ಎ ಡಿವೈನ್ ಮದರ್. ತಾಯಿ ಥರ ನೋಡ್ಕೊಳ್ತಾನೆ ಗುರು. ಎಷ್ಟು ಮಟ್ಟಕ್ಕೆ ಹೋಗ್ತಾರೆ ಶ್ರೀರಾಮಕೃಷ್ಣರು ಪರಮಹಂಸರು ಅಂದರೆ, ಯಾಕೆ ಅವ್ರ ಉದಾಹರಣೆ ಕೊಡ್ತೀನಿ ಅಂದರೆ, ಅಟ್ರಾಕ್ಷನ್ ಇಲ್ಲ ಅಲ್ಲಿ. ಅಟ್ರಾಕ್ಷನ್ ಇಲ್ಲ ಅಲ್ಲಿ. 1 to 1. ಅವ್ರಿಗೆ ಎಷ್ಟು ಆಸ್ತಿ ಇದೆ, ಅವ್ರಿಗೆ ಯಾವ ಕಾಲೇಜ್ಗಳು ನಡೆಸ್ತಾ ಇದ್ದಾರೆ, ಮೆಡಿಕಲ್ ಕಾಲೇಜ್ ಇದೆಯಾ, ಇಂಜಿನಿಯರಿಂಗ್ ಕಾಲೇಜ್ ಇದೆಯಾ, ಏನಿಲ್ಲ ಅನ್ನೋದು ಹೇಳಬೇಕು ನೀವು.
ನಿಜವಾದ ಅರ್ಥದಲ್ಲಿ ಗುರು ಕೃಪಾಂಜನ ಪಾಯೋ ಮೇರೆ ಭಾಯಿ ರಾಮ ಬಿನ ನಾವು ಎಷ್ಟೋ ವರ್ಷಾನುಗಟ್ಟಲೆ ಹೇಳ್ತಾ ಇರ್ತೀವಿ, ಆದರೆ ಬದಲಾಗಬೇಕು. ವಿ ಶುಡ್ ಚೇಂಜ್ ಅವರ್ ಫೋಕಸ್, ವಿ ಶುಡ್ ಚೇಂಜ್ ಅವರ್ ಐಡಿಯಾಲಜಿ. ಆಯಿತು, ದೇವಸ್ಥಾನಗಳಿಗೆಲ್ಲ ಹೋಗಾಯಿತು, ಎಲ್ಲ ಪುಣ್ಯಕ್ಷೇತ್ರಗಳಿಗೂ ಹೋಗಾಯಿತು, ಮತ್ತೆ ಯಾಕೆ ಹೀಗೆ ಇದ್ದೀರಾ? ಈಗ ನೀವು ಹೋಗಿದ್ದ ಪುಣ್ಯಕ್ಷೇತ್ರದನ್ನೆಲ್ಲ ಲೆಕ್ಕ ಮಾಡಿ ನನಗೆ ಕೊಡಿ, ಕಂಪ್ಯೂಟರ್ಗೆ ಹಾಕ್ಬಿಟ್ಟು. ಅಷ್ಟು ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದೀರಾ. ಎನಿ ಚೇಂಜ್ ಬಿಟ್ವೀನ್ ಯು ಆ್ಯಂಡ್ ಸಂಬಡಿ? ಆ ಬದಲಾವಣೆ ಬರಬೇಕು. ಗುರು ಅದನ್ನು ದಾರಿ ತೋರಿಸ್ತಾನೆ. ಕೃಷ್ಣನಿಗೂ ಗುರು ಇದ್ದರು, ರಾಮಚಂದ್ರನಿಗೂ ಗುರು ಇದ್ದರು, ಗುರು ಮಹಾರಾಜರಿಗೂ ಗುರು ಇದ್ದರು. ಗುರುವಿಲ್ಲದೆ ಏನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಬೆಳಗ್ಗೆನೂ ನಾನು ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಗುರು ಬಗ್ಗೆ ಮಾತಾಡುವಾಗ ಹೇಳ್ತಾ ಇದ್ದೆ, ಸರ್ವಸ್ವೂ ಅವನು ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾನೆ ಗುರು. ನಾವು ಶರಣಾಗತಿ ಹೊಂದಬೇಕು ಗುರುವಿನ ಹತ್ರ. ಭಗವಂತನೇ ಗುರು, ಪರಮಗುರು. ಆದರೆ ವ್ಯವಸ್ಥೆಯಲ್ಲಿ ಗುರು ಮುಖೇನ, ಅದರಲ್ಲೂ ಶಿಕ್ಷಾವಲ್ಲಿ, ಅದರಲ್ಲಿ ವೇದ ಮನು ಚಾಚಾರ್ಯ ಅಂತೆ ವಾಸು ಅಂದರೆ ಗುರು ಹತ್ರ ಇರೋದು. ಈಗಿನ ಗುರುಗಳು ಅಂದರೆ QR ಕೋಡ್ ಎಷ್ಟು ಅಂತ ಕೇಳಬೇಕಾಗುತ್ತೆ. ಆ ಗುರುಗಳಲ್ಲಿ ನಾನು ಕೇಳ್ತಿರೋದು ಗುರುವಿನ ಹತ್ರ ಇರಬೇಕು. ಕೃಷ್ಣನೂ ಇದ್ದ ಸಾಂದೀಪಿನಿ ಹತ್ರ, ಕೃಷ್ಣನೂ ಸಾಂದೀಪಿನಿ ಆ ಮಹರ್ಷಿ ಹತ್ರ ಇದ್ದ. ಆಲಿಯ ಆ ಮಠದಲ್ಲಿ, ಆ ಗುರುಕುಲದಲ್ಲಿ ಪಾಠ ಕಲ್ತ್ಕೊಂಡ. ಅವನ ಕ್ಲಾಸ್ಮೇಟ್ಸ್ ಇದ್ದರು. ಸುಧಾಮ ಒನ್ ಆಫ್ ದ ಕ್ಲಾಸ್ಮೇಟ್ ಅವನಿಗೆ. ಸೊ ಇವೆಲ್ಲ ತಿಳ್ಕೊಬೇಕು. ಗುರು ಪೂರ್ಣಿಮೆ ಬಂದರೆ ನಮಸ್ಕಾರ ಮಾಡ್ದ, ಜಯ 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 ಅಂದ, ರೌಂಡ್ ಹೊಡೆದ, ನೆಕ್ಸ್ಟ್ ಆಗೋಯ್ತು. ಇನ್ನು ಮುಂದಿನ ವರ್ಷದ ಗುರು ಪೂರ್ಣಿಮೆಯವ್ರಿಗೆ ಗುರುಗೂ ನಿಮಗೂ ಸಂಬಂಧನೇ ಇರಲ್ಲ. ಎಷ್ಟೋ ಜನಕ್ಕೆ ನೋಡಿದ್ದೀನಿ, ಯಾಕೆ ಬರಲಿಲ್ಲ? ಗುರುಪೂರ್ಣಿಮೆ ಅಲ್ವ ಸ್ವಾಮೀಜಿ? ಹೌದು, ಆಯ್ತಲ್ಲ, ಮತ್ತೆ ನೆಕ್ಸ್ಟ್ ವರ್ಷಕ್ಕೊಂದ್ಸಲಿ ಬಂದರೆ ಸಾಕು ಅನ್ನೋರೂ ಇದ್ದಾರೆ. ಆದರೆ ಗುರು ಬಹಳ ನಮಗೆ ದಾರಿ ತೋರ್ತಾನೆ. ನಮ್ಮ ಕಷ್ಟವನ್ನೆಲ್ಲ ಅವನು ತೆಗೆದುಕೊಳ್ತಾನೆ. ಭಗವಂತನ ಹತ್ರ ಅವನು ಮಾತನಾಡ್ತಾನೆ. ನಿಜವಾದ ಗುರು, ಹಿ ಸ್ಪೀಕ್ಸ್ ವಿತ್ ದ ಗಾಡ್, ಹಿ ಈಸ್ ನಿಯರರ್ ಟು ಗಾಡ್, ಹಿ ವಿಲ್ ಮೇಕ್ ಯು ಟು ರೀಚ್ ಗಾಡ್. ದಟ್ಸ್ ದ ಕರೆಕ್ಟ್ ಐಡಿಯಾ ಆಫ್ ಗುರು. ನಾವು ಈಗ ಮಾಡ್ರನ್ ಬರ್ತಾ 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 ವರ್ಷಕ್ಕೊಂದ್ಸಲಿ ಧಮ್ ಅಂತ ಶಿವರಾತ್ರಿ ದಿವಸನ ಯಾವತ್ತೂ ಕುಡಿದ್ಬಿಟ್ರೆ ಕುಡಿದ್ಬಿಟ್ಟು ಬಂದುಬಿಟ್ರೆ ಮುಂದಿನ ಶಿವರಾತ್ರಿವರೆಗೆ ಅವ್ರಿಗೂ ಸಂಬಂಧನೇ ಇರಲ್ಲ. ಆ ಥರ ಅಲ್ಲ. ಶ್ರೀರಾಮಕೃಷ್ಣ ಪರಮಹಂಸರು ತೋರಿಸ್ಕೊಡ್ತಾರೆ. ಗಿರೀಶ್ ಚಂದ್ರ ಘೋಷ್ ಅಂಥ ಶಿಷ್ಯರಿಗೆ ದಾರಿ ತೋರಿಸ್ತಾರೆ. ಯಾವ ರೀತಿ ತೋರಿಸ್ತಾರೆ ಮುಂದೆ ಹೇಳ್ತೀನಿ. ಈ ಹಾಡು ಹಾಡಿ, ಒಂದೊಂದೇ ಲೈನು ಗಟ್ಟಿಗೆ ಹಾಡಿ. ಹಿಂದೆ ಸ್ಕೂಲ್ಗಳಲ್ಲಿ ಸ್ವಾಮಿ ದೇವನೇ ಲೋಕಪಾವನೆ ತೇ ನಮೋಸ್ತು ನಮೋಸ್ತುತೆ ಹೇಳ್ತಾ ಇದ್ದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೇಳ್ತಾ ಇದ್ದು. ಇವೆಲ್ಲ ಹಿಂದೆ ಹೇಳ್ತಾ ಇತ್ತು. ಈಗ ಏನಾದ್ರು ಹೇಳಕ್ಕೆ ಶುರು ಮಾಡಿದ್ರೆ ಸ್ಕೂಲ್ ಚೇಂಜ್ ಮಾಡಿಬಿಡ್ತಾರೆ. ಅವ್ರಿಗೆ ಯಾವುದೋ ಇಂಗ್ಲೀಷ್ ಏನೋದೊಂದು ಎರಡು ಹೇಳ್ಕೊಟ್ಬಿಟ್ರೆ ಆಯಿತು. ನಮ್ಮ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಹೊಟ್ಟೋಗಿದೆ. ನಿಮ್ಮಂಥವ್ರು ಒಂದಷ್ಟು ಜನ ಉಳಿಸ್ಕೊಂಡಿದ್ದೀರ. ಆಮೇಲೆ ನಿಮಗೂ ಭಯ ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನು ತೋರ್ಸೋಕ್ಕೆ. ಇಟ್ಲ ಚಪ್ತೆ ಮೇಲೆ ಪೋತಾನು ಒದ್ದಪ್ಪ ಈ ಕಡೆ ಉಂಟು, ಆ ಲೆಕ್ಕಕ್ಕೆ ಬಂದಿದ್ದೀವಿ ನಾವು. ಅವನು ಹೇಳ್ತಾನೆ, మీరు ಇಟ್ಲ ಅಂತ చేస్తే ಬೇರೆ ಮನೆ ಮಾಡ್ಕೊಂಡು ಹೊರಟೋಗ್ತೀನಿ ನಾನು. ಯಾವಾಗ ನೋಡು ಅದಾಗಿಲ್ಲ ಇದಾಗಿಲ್ಲ ಪೂಜೆ ಇದೆಲ್ಲ ಯಾರಿಗೆ ಬೇಕು? ಈಗ AI ಬೆಳಗ್ಗೆ ಒಂದು ಪ್ರಶ್ನೆ ಕೇಳಿದೆ, ನಿಮ್ಗೆ ಅದನ್ನೇ ಕೇಳ್ತೀನಿ. ಮಳೆ ಇಲ್ಲ, ನೀರು ಕುಡಿಯೋಕ್ಕೂ ಸಿಗ್ತಿಲ್ಲ. AI ಕೇಳಿ ತಗೊಂಬನ್ನಿ, ಸೈಂಟಿಸ್ಟ್ನೆಲ್ಲ ಎಲ್ಲ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ತಗೊಂಬನ್ನಿ, ಬರ್ಸಿ ಮಳೆನ. ನನಗೆ ಕೇಳ್ತಾರೆ, ಪ್ರಾರ್ಥನೆ ಮಾಡ್ಕೊಳ್ಳೋಣ ಸ್ವಾಮೀಜಿ ಮಳೆ ಬರಲಿ. ಮಳೆ ಇಲ್ಲ ಸ್ವಾಮೀಜಿ ಅಂತ ಕೇಳ್ತಾರೆ.
ಇದೆಯಲ್ಲ ಹೇಳಿ ಹುಡುಗರಿಗೆ. ಅವರು ಬಿಸ್ಲರಿ ಅನ್ಕೊಂಡಿದ್ದಾರೆ, ಅವ್ರು ಬಿಸ್ಲರಿ ಬಾಟ್ಲೆ ನೀರು ಅನ್ಕೊಂಡಿದ್ದಾರೆ. ಗುರು ಕೃಪೆ ಇರಬೇಕು, ಪರಮಾತ್ಮನ ಕೃಪೆ ಪಡಬೇಕು, ನಮ್ಮನ್ನು ನೋಡ್ಕೊಳ್ತಾನೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಸನ್ಮಂಗಳ ಉಂಟು ಮಾಡಲಿ ದೇವರ ಹತ್ರ ಪ್ರಾರ್ಥಿಸ್ಕೊಳ್ಳೋಣ. ಇದು ವಿಶೇಷ ನಮ್ಮ ಹಿಂದೂ ಧರ್ಮದಲ್ಲಿ, ಬೇರೆ ಧರ್ಮದಲ್ಲಿ ಅದೆಲ್ಲ ಇಲ್ಲ. ಗುರುವೇ ತಾಯಿ ಗುರುವೇ ತಂದೆ, ಗುರುವೇ ಗುರುವೇ ತಾಯಿ ಗುರುವೇ ತಂದೆ, ಗುರುವೇ ದೈವದಾತಾರ, ಗುರುವೇ ದೈವದಾತಾರ, ಗುರುವೇ ತಾಯಿ ಗುರುವೇ ತಂದೆ, ಗುರುವೇ ದೈವದಾತಾರ. ಗುರುವೇ ದೈವದಾತಾರ, ದಾತಾರ, ಗುರುವೇ ಬಂಧು ದಯಾ ಸಿಂಧು, ಬಂಧು ದಯಾ ಸಿಂಧು, ಗುರುವೇ ಬಂಧು ದಯಾ ಸಿಂಧು, ಬಂಧು ದಯಾ ಸಿಂಧು, ಗುರುವೇ ಕೃಪೆಯ ಸಾಕಾರ, ಗುರುವೇ ಕೃಪೆಯ ಸಾಕಾರ, ಗುರುವೇ ಕೃಪೆಯ ಸಾಕಾರ, ಸಾಕಾರ, ಗುರುವೇ ಬ್ರಹ್ಮ ಗುರುವೇ ವಿಷ್ಣು, ಗುರುವೇ ಬ್ರಹ್ಮ ಗುರುವೇ ವಿಷ್ಣು, ಗುರುವೇ ಗುರುವೇ ವರ ಮಹೇಶ್ವರ, ಗುರುವೇ ವರ ಮಹೇಶ್ವರ, ಮಹೇಶ್ವರ, ಗುರು ಪರತರ ಪಾರ ಬ್ರಹ್ಮ, ಪಾರ ಬ್ರಹ್ಮ, ಗುರು ಪರತರ ಪಾರ ಬ್ರಹ್ಮ, ಪಾರತರ ಪಾರ ಬ್ರಹ್ಮ, ಗುರುವೇ ಸಕಲ ಆಧಾರ, ಸಕಲ ಆಧಾರ, ಗುರುವೇ ಸಕಲ ಆಧಾರ, ಗುರುವೇ ಸಕಲ ಆಧಾರ, ತಮವ ಕಳೆದು ಬೆಳಕ ತಂದ, ತಮವ ಕಳೆದು ಬೆಳಕ ತಂದ, ಬೆಳಕ ತಂದ, ದೀನ ಬಂಧು ಗುರುವರ, ತಮವ ಕಳೆದು ಬೆಳಕ ತಂದ, ದೀನ ಬಂಧು ಗುರುವರ.
ಸರಿದ ಧೀರ ಕರ್ಮ ಬಂಧ ಸರಿದ ಧೀರ ನಿನಗಿದೋ ನಮಸ್ಕಾರ ನಿನಗಿದೋ ನಮಸ್ಕಾರ ನಿನಗಿದೋ ನಮಸ್ಕಾರ ನಿನಗಿದೋ ನಮಸ್ಕಾರ 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 ಗುರುವನ್ನ ನೆನೆಸ್ಕೋತಾ ಇರಬೇಕು. ಪ್ರತಿ ದಿವಸ ತಾಯಿನೇ ಗುರು ಆಗ್ತಾಳೆ. ಮೊದಲು ಜ್ಞಾಪಕ ಇರಲಿ, ಮನೆಯಲ್ಲಿ ತಾಯಿ ಗುರು ಸ್ಥಾನ ತೆಗೆದುಕೋತಾಳೆ, ದಾರಿ ತೋರಿಸ್ತಾರೆ. ಎಷ್ಟು ಚೆನ್ನಾಗಿ ದಾರಿ ತೋರಿಸ್ತಾಳೆ ಅಂದರೆ, ತಪ್ಪು ಮಾಡಿದ್ರು ಅದನ್ನು ಸಹಿಸಿಕೊಂಡು ದಾರಿ ತೋರಿಸ್ತಾಳೆ. ಮಗುಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ ತಾಯಿ. ಮೊದಲನೇ ಗುರು ತಾಯಿ. ಅದಕ್ಕೆ ಮಾತೃದೇವೋ ಭವ ಉಪನಿಷತ್ತಲ್ಲಿ ಹೇಳುತ್ತೆ. ನೆಕ್ಸ್ಟು ಪಿತೃದೇವೋ ಭವ, ನೆಕ್ಸ್ಟು ಆಚಾರ್ಯ ದೇವೋ ಭವ. ಎಲ್ಲ ಹೇಳ್ಕೊಡ್ತಾರೆ ಆಚಾರ್ಯ. ಅತಿಥಿ ದೇವೋ ಭವ ಅಂದರೆ ಹಿಂದಿನ ಕಾಲ. ಈ ಬಿಟ್ಬಿಡಿ, ಈಗೆಲ್ಲ ಮನೆಗೆ ಹೋಗಿ ಹೇಳಬೇಡಿ, ಅವರು ಬೇಜಾರು ಮಾಡ್ಕೋತಾರೆ. ನಿಮ್ಮ ಹುಡುಗರೆಲ್ಲ ಅವರೆಲ್ಲ ಪಿಂಗ್ ಪಾಂಗ್ ಬಾಲ್ ಥರ ಕುಣಿತಾಡೋಕ್ಕೆ ಅವ್ರಿಗಿಷ್ಟ. ಸ್ವಾಮಿ ನೆನೆಸ್ಕೊಳ್ಳಿ, ಹಿಂದೆ ಮನೆಗೆ ಮುಖ್ಯವಾಗಿ ಸಾಯಂಕಾಲದೊತ್ತು ಅಥವಾ ಬೆಳಗ್ಗೆ ಸಂಜೆ ಯಾರಾದರೂ ಬಂದರೆ ಮಂದಲಿಗೆ ಹಾಸಿ ಅವ್ರನ್ನ ಕೂರಿಸಿ ಅವ್ರನ್ನ ಮಾತನಾಡಿಸಿ ಅವ್ರ ಹತ್ರ ಏನು ವಿಚಾರ ಮಾತಾಡಿ, ಯಾವುದು ದೇವ್ರದ್ದು ಪೂಜೆನೋ ಯಾವುದು ದೇವಸ್ಥಾನದ ಪೂಜೆನೋ ಈ ವಿಚಾರಗಳನ್ನ ಮಾತಾಡಿ ಅವರು ಸಂತೋಷ ಹೋಗಿ ಬರೋರು ಹಿಂದೆ. ಈಗ ಯಾರು ಬಂದರೆ ಸ್ವಾಮೀಜಿ ಹೇಳಿದ್ರಿಂದ ಚಾಪೆ ಹಾಕ್ಬಿಡ್ಬೇಡಿ. ಚಾಪೆ ಹೆಂಗೆ, ಚಾಪೆ ಅಂದ್ರೇನು ಗೊತ್ತಿಲ್ಲ. ಈ ಎರಡನೇ ಜನ್ರೇಷನ್ಗೆ ಚಾಪೆ ಗೊತ್ತಿಲ್ಲ, ತೇಪೆ ಗೊತ್ತು, ಚಾಪೆ ಗೊತ್ತಿಲ್ಲ. ನೀವು ಅನ್ಕೊಂಡ್ಬಿಟ್ಟಿದ್ದೀರಾ ಮಾಡ್ರನ್ 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 ಅಂತ. ಎಂಥ ಒಂದು ಸಂಸ್ಕೃತಿ ಇತ್ತು. ಆಮೇಲೆ ಆಂಡಾಳಮ್ಮ ಎಷ್ಟು ದಿವಸ ಆದ್ಮೇಲೆ ಬಂದ್ರಿ ನೀವು, ಆಮೇಲೆ ನೀವು ಎಷ್ಟು ಚೆನ್ನಾಗಿ ಹಾಡ್ತೀರಾ, ಒಂದು ದೇವಿ ಕೀರ್ತನೆ ಹಾಡಿ ಅಂತ ಕೇಳೋರು ಮನೆಗೆ ಬಂದರೆ. ಈಗ ಪಾಪ ನೀವು ಕೇಳಲಿಕ್ಕೆ ಮುಜುಗರ, ಹಾಡು ಕೇಳೋರು, ಯಾವುದೋ ಬ್ರೇಕ್ ಡ್ಯಾನ್ಸು ಅದು ಇದು ಕೇಳಿದ್ರೆ ಸಂತೋಷ. ಏನು ಮಾಡ್ರನ್ ರೀ ನಿಮ್ಮ ಫ್ರೆಂಡ್ಸು ಅಂತ. ಮನೆಯಲ್ಲಿ ಹಾಡುವಾಗ ಎಲ್ಲರೂ ಕೂತಿರೋರು, ಮಕ್ಕಳು ದೊಡ್ಡವರೆಲ್ಲ. ಅವರು ದೇವಾದಿದೇವ ಶ್ರೀ ವಾಸುದೇವ ಅಂತಲೋ ಅಥವಾ ಬಿಲಹರಿ ರಾಗದಲ್ಲಿ ಶ್ರೀ ಚಾಮುಂಡೇಶ್ವರಿನೋ ಯಾವುದಾದ್ರು ಹಾಡುವಾಗ ಎಷ್ಟು ನಿಶಬ್ದವಾಗಿರ್ತಿತ್ತು ಮನೆಯಲ್ಲಿ, ಎಷ್ಟು ಶಾಂತಿವಾಗಿತ್ತು ಮನೆಯಲ್ಲಿ, ಎಷ್ಟು ಶಾಂತ ಇತ್ತು ಮನೆಯಲ್ಲಿ. ನೀವೇ ಹೇಳಿ. ಬಟ್ ಅವ್ರ ಹತ್ರ ಮೊಬೈಲ್ ಇರಲಿಲ್ಲ, ಅವ್ರ ಹತ್ರ ಮೊಬೈಲ್ ಇರಲಿಲ್ಲ. ಯಾವ ಋಷಿ ಮುನಿಗಳ ಹತ್ರನೂ ಮೊಬೈಲ್ ಇರಲಿಲ್ಲ, ಯಾರ ಹತ್ರನೂ ಕಂಪ್ಯೂಟರ್ ಇರಲಿಲ್ಲ, ಯಾರ ಹತ್ರನೂ ಯಾವುದೂ ಇರಲಿಲ್ಲ. ಒಂದಿತ್ತು, ಹೃದಯ ಇತ್ತು, ಬುದ್ಧಿ ಇತ್ತು, ಮನಸ್ಸಿತ್ತು. ಆ ಸೂರ್ಯ ಚಂದ್ರ ತಾರಕ ನಕ್ಷತ್ರವರೆಗೆ ನಿಮ್ಮ ಮೊಬೈಲ್ ಇರಲ್ಲ. ಮೊಬೈಲ್ ಹೊಟ್ಟೋಗ್ಬಿಡುತ್ತೆ, ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ ಆಗೋಯ್ತು, ಮೊಬೈಲ್ ಕತೆ ಮುಗೀತು. ಏನು ಸ್ವಾಮೀಜಿ ಅಂತ ಮನೆಗೆ ಹೋಗಿ ಹೇಳ್ಬಿಡ್ಬೇಡಿ. ಮೊದಲೇ ನನ್ನ ಕಂಡ್ರೆ ಆಗಲ್ಲ ಯಾರಿಗೂ, ಅದರಲ್ಲೂ ಯೂತ್ಸ್ಗೆ ಹುಡುಗರಿಗಂತೂ ನಾನು ನೋಡಿದ್ರಾಗಲ್ಲ. ದೇವಸ್ಥಾನ ಪೂಜೆ ಅಂತಿರ್ತಾರೆ. ಅವರು ಬದುಕಿರೋದು, ಅವರು ಓಡಾಡ್ತಿರೋದು, ಅವರು ಸುಖವಾಗಿರೋದು ನಿಮ್ಮ ಪೂಜೆಯ ಫಲ. ನೀವು ಪೂಜೆ ಮಾಡ್ತಿರಲ್ಲ ಅದರ ನಿಮಗೆ ಅಲ್ಲೋ ನಿಮ್ಮ ತಂದೆ ತಾಯಿ ಮಾಡಿದ ಪೂಜೆಯ ಫಲ. ಬನ್ನಿ ಇವತ್ತು ಊಟ ಮಾಡೋಣ. ಇಲ್ಲಪ್ಪ ಇವತ್ತು ಏಕಾದಶಿ.
ಊಟ ಇಲ್ಲ, ಬೇಡಪ್ಪ ಊಟ ಮಾಡಿ, ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡು. ಇಲ್ಲ ಮಗು, ನಾನು ಅದನ್ನು ನಡೆಸ್ಕೊಂಬರ್ತಾ ಇದೆ ವರ್ಷ ವರ್ಷ, ನಮ್ಮ ಮನೇಲಿ ಅದೊಂದು ಪರಂಪರೆ ಅಂತ ಹೇಳಿಸಿ. ನಿಮ್ಮ ಮನೇಲಿ ಹೇಳ್ತಾ ಹೋದರೆ ಕಣ್ಣಲ್ಲಿ ನೀರು ಬರಲ್ಲ, ರಕ್ತ ಬರುತ್ತೆ. ಎಂಥ ಸ್ಥಿತಿ ಬಂದುಬಿಟ್ರು ನಾವೆಲ್ಲ. ಮಾತಾಡಿದ್ರೆ ನಾವು ಏನಂತ ಹೇಳ್ತೀವಿ, ಸಹಸ್ರ ವರ್ಷಗಳಿಂದ ಬಂದಿರೋ ಪರಂಪರೆ. ಅದು ನಿಮ್ಮ ಪೆಟ್ಟಿಗೆಲಿ ಇಟ್ಕೊಳ್ಳಿ. ನಿಮ್ಮ ಹುಡುಗಂಗೆ ಗೊತ್ತಾ ಆ ಪರಂಪರೆ? ಆದರೆ ರಾಮನಾಥ್ ಕೇಳಿಸ್ಕೊಳ್ಳಿ, ಹುಡುಗರಿಗೋಗಿ ಹೇಳಿ, ಪರಂಪರೆಯನ್ನು ವಿದೇಶಿಯರು ಗುರುತಿಸ್ಕೋತಾ ಇದ್ದಾರೆ. ಹೋದ ತಿಂಗಳು 90 kg ಬ್ರಾಸ್ ವಿಗ್ರಹ ಐರ್ಲೆಂಡಲ್ಲಿ ಸುಶ್ರುತನ ವಿಗ್ರಹವನ್ನು ಇಟ್ಟು ಅನಾವರಣಗೊಳಿಸಿದ್ರು. ಎಲ್ಲಿ? ಐರ್ಲೆಂಡಲ್ಲಿ. ಮಾಡಿಸ್ತೀರಾ ಭಾರತದಲ್ಲಿ? ಇಡೀ ಜಗತ್ತಿಗೆ ಆ ಆಪರೇಷನ್ಸ್ ಹೆಂಗೆ ಮಾಡೋದು ಜ್ಞಾಪಕ ಇರಲಿ. ಈಗ ಹೇಳ್ತಾರವರು ಸ್ಕಿನ್ನ ಟ್ರಾನ್ಸ್ಮಿಟ್ ಮಾಡಿದ್ರು, ಇದನ್ನು ಇಲ್ಲಿ ತೊಗೊಂಡ್ರು, ಅಲ್ಲಿ ಅದನ್ನು ಪ್ಲಾಸ್ಟಿಕ್ ಸರ್ಜರಿ, ಅದೆಲ್ಲ ಚರಕ ಸುಶ್ರುತ ಮಾಡಿಬಿಟ್ಟಿದ್ದೆ. ನೀವು ಏನು ಇನ್ಸ್ಟ್ರೂಮೆಂಟ್ಸ್ ನೋಡ್ತಿರೋ ಅಪೋಲೋದಲ್ಲಿ, ಫೋರ್ಟಿಸಲ್ಲಿ, ದೊಡ್ಡ ದೊಡ್ಡ ನರ್ಸಿಂಗ್ ಹೋಮ್ಗಳಲ್ಲಿ, ಅದೆಲ್ಲ ಸುಶ್ರುತನಿಂದ ಬಂದಿತ್ತು. ಮನೆಗೆ ಹೋಗಿ ಹೇಳಿ, ಊರಿಕೆ ಉಂಡಮ್ಮ ಇಟ್ಲೆ ಚೆಪ್ತೆ ಮೆನ್ ಪೋತಾನು ಅಂತ. ಅದಕ್ಕೆ ಕೂತ್ಕೊಳ್ಳಯ್ಯ ನೀನು, ಏನು ಬೇಡ, ಹೋಗು, ನಿಮಗೂ ಬೇಡ ಅವನಿಗೂ ಬೇಡ ಹೇಳಿ. ಸುಶ್ರುತ ಮಾಡಿದ್ದು ಆ ಸಣ್ಣ ಬ್ಲೇಡ್ಸು ಎಷ್ಟು ಚೆನ್ನಾಗಿ ಅವನು ಹ್ಯಾಂಡ್ಲ್ ಮಾಡ್ದ. ಹಣೆಯಿಂದ ಆ ಏಟು ಬಿದ್ದಿದ್ದಿರೋದು ಇದು ಈ ಸ್ಥಳಕ್ಕೆ, ಅಲ್ಲಿಂದ ಒಂದು ಸ್ವಲ್ಪ ಸ್ಕಿನ್ ತೆಗೆದು ಇಲ್ಲಿಗೆ ಗ್ರಾಫ್ಟ್ ಮಾಡ್ತಿದ್ದ. ಅದನ್ನೆಲ್ಲ ಓದಿ ಇಂಟರ್ನ್ಯಾಷನಲ್ ಟೀಮ್ ಆಫ್ ಸರ್ಜನ್ಸ್, ಗ್ರೇಟ್ ಸರ್ಜನ್ಸ್ accepted ಸುಶ್ರುತ. ದೆನ್ ಅವರ ದೇಶದಲ್ಲಿ, ನಮ್ಮ ದೇಶದಲ್ಲಿ ದೇವಸ್ಥಾನ ಇರಲಿ, ಇದು ಬೇಡವೇ ಬೇಡ, ದೇವ್ರ ಹತ್ರ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ, ಇನ್ಯಾವ ಕೀಳು ಮಟ್ಟಕ್ಕೆ ಹೋಗುತ್ತಪ್ಪ ನಮ್ಮ ಸಂಸ್ಕೃತಿ ಅಂತ. ನೋಡಿ, 90 kg ಬ್ರಾನ್ಸ್ದು ಆ ವಿಗ್ರಹ ಮಾಡಿ ಇಂಟರ್ನ್ಯಾಷನಲ್ ಸರ್ಜನ್ಸ್ ಯಾರ್ಯಾರು ಸರ್ಜನ್ ಹೆಸರು ಮಾಡ್ಕೊಂಡಿದ್ದಾರೋ ಅವರೆಲ್ಲರೂ ಸೇರಿಕೊಂಡು ಅವನ ಆ ಒಂದು ಋಷಿ ಎಷ್ಟು ಚೆನ್ನಾಗಿದೆಯೋ ಆ ವಿಗ್ರಹ, ಆ ಮನಸ್ಸು ಅಷ್ಟು ನೆಮ್ಮದಿ ಬರುತ್ತೆ ಅದನ್ನು ನೋಡಿದ್ರೆ. ಅದನ್ನು ಅನಾವರಣ ಮಾಡಿ ಸಲ್ಯೂಟ್ ಹೊಡೆದಾಗ ಯು ಹ್ಯಾವ್ ಟು ಬಿ ಪ್ರೌಡ್. ಈಗ ನಮ್ಮ ಕತೆ ಏನಾಗಿದೆ, ಇದಕ್ಕೆ ಕಾರಣ ಏನು ಗೊತ್ತಾ? ನಮಗೆ ಸಿಗ್ತಿರುವಂಥ ಶಿಕ್ಷಣ, ನಮಗೆ ಸಿಗುತ್ತಿರುವಂತಹ ಮುಂದಿನ ಪೀಳಿಗೆಗೆ ಸಿಗುತ್ತಿರುವಂತಹ ವಿದ್ಯಾಭ್ಯಾಸ ಎಂಥ ಸ್ಟೇಜ್ ಬಂದಿದೆ ನೋಡಿ. ಕೇದಾರನಾಥಕ್ಕೆ ದುಡ್ಡು ಕೊಡೋಣ ಅಂದರೆ ಅಲ್ಲೂ ದುಡ್ಡು ಹೊಡ್ಕೋತಾ ಇದ್ದಾರೆ. ಅಯೋಧ್ಯೆ ರಾಮಚಂದ್ರನಿಗೆ ದುಡ್ಡು ಕೊಡೋಣ ಅಂದರೆ ಅಲ್ಲೂ ತಿಂತಾ ಇದ್ದಾರೆ. ಬರೀ ₹1 ₹2 ಅಲ್ಲ, ಕೋಟಿ ಕೋಟಿ ಕೋಟಿ. ಇವತ್ತಿಗೂ ಆ 200 kg ಬೆಳ್ಳಿಯ ಹೆಸರೇ ಇಲ್ಲ. 200 kg ಬೆಳ್ಳಿ ಬಾಂಬೆಯ ಸೇಟ್ಗಳೆಲ್ಲ ಸೇರಿ, ಮುಲ್ತಾನಿಗಳೆಲ್ಲ ಸೇರಿ ಅಯೋಧ್ಯೆ ರಾಮಚಂದ್ರನಿಗೆ ಕೊಟ್ಟರು. ಈಗ ನಾನು ಹೇಳ್ತೀನಿ ನಿಮಗೆ, ಏನು ಉತ್ತರ ಕೊಡ್ತೀರಾ ನೀವು? ನನಗೆ ಕೇಳ್ತಾ ಇದ್ದಾರೆ ಈಗ, ನನಗೆ ಭಾಳ ಕಷ್ಟ, ಜೋರಾಗಿ ಮಾತಾಡ್ತಿದ್ನಲ್ಲ, ನನಗೆ ಕೇಳಿದೆ ಏನು ಹೇಳ್ತೀರಾ ಸ್ವಾಮೀಜಿ ಅದಕ್ಕೆ ಅಂತ. ಈಗ ಲೇಟೆಸ್ಟ್ ನ್ಯೂಸು, ಕೇದಾರನಾಥದಲ್ಲಿ ಕೊಟ್ಟಿರೋದು ಕಾಣಿಕೆ ಗಿಣಿಕೆ ಎಲ್ಲ ಸ್ವಾಹ. ನಮ್ಮ ದೇಶನ ಇದು, ಭಾರತನ ಇದು, ನೀವೇ ಹೇಳಿಮ್ಮ, ನೀವೇ ಹೇಳಿ ತಂದೆ. ಯಾವತ್ತು ಮನೆಯಲ್ಲಿ ತುಳಸಿ ಹೊಟ್ಟೋಯ್ತೋ, ಯಾವತ್ತು ಮನೆಯಲ್ಲಿ ಪರಂಪರೆಗಳು ಹೊಟ್ಟೋಯ್ತೋ, ಈ ಸ್ಟೇಜ್ ಬಂದ್ಬಿಟ್ಟಿದೆ ನೋಡಿ. ದೇವ್ರಿಗೆ ಪ್ರಾರ್ಥಿಸ್ಕೊಳ್ಳೋಣ, ದೇವ್ರ ಹತ್ರ ಕೇಳ್ಕೊಳ್ಳೋಣ. ನೀನೊಬ್ಬ ನೋಡ ನೀರಲು
ಜಗವೆಲ್ಲ ಎದುರಾಗೆ ನೀನೊಬ್ಬ ನೋಡನಿರಲು ಜಗವೆಲ್ಲ ಎದುರಾಗೆ ಭಯವೇನು 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 ಗುರುವೇ ಭಯ ಭಯವೇನು ಭಯವೇನು ಗುರುವೇ ನೀನೊಬ್ಬ ನೋಡನಿರಲು ಜಗವೆಲ್ಲ ಎದುರಾಗೆ ಭಯವೇನು 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 ಗುರುವೇ ಭಯವೇನು 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 ನೀನೊಬ್ಬ ನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ ನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ ನೀನೊಬ್ಬ ನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ ಒಬ್ಬ ನಿಲ್ಲದಿರೆ ಜಗವೆಲ್ಲ ಜೊತೆಯಾಗಿ ಸುಖವೇನು 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 ಪ್ರಭುವೇ ಸುಖವೇನು 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 ಪ್ರಭುವೇ ಸುಖವೇನು 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 ಪ್ರಭುವೇ ಸುಖವೇನು 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 ಪ್ರಭುವೇ ನೀನೊಬ್ಬ ನೋಡನಿರಲು ಜಗವೆಲ್ಲ ಎದುರಾಗೆ ನೀನೊಬ್ಬ ನೋಡನಿರಲು ಜಗವೆಲ್ಲ ಎದುರಾಗೆ ಭಯವೇನು 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 ಗುರುವೇ ಭಯವೇನು 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 ಗುರುವೇ ನೀನೊಬ್ಬ ನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ ನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ ಸುಖವೇನು 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 ಪ್ರಭುವೇ ಸುಖವೇನು 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 ಪ್ರಭುವೇ ಸುಖವೇನು 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 ಪ್ರಭುವೇ ಸುಖವೇನು 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 ಪ್ರಭುವೇ ಪ್ರತಿ ದಿವಸ ದೇವಸ್ಥಾನಕ್ಕೆ ಹೋಗೋದು, ದೇವರಿಗೆ ನಮಸ್ಕಾರ ಮಾಡ್ಕೊಂಬರೋದು, ಯಾವ ದೇವರೇ ಆಗಲಿ ಆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದು ಪ್ರಸಾದ ತಗೊಂಬಂದು ತೀರ್ಥ ತೆಗೆದುಕೊಂಬಂದು ಕುಂಕುಮ ತೆಗೆದುಕೊಂಬಂದು ಮನೆಯವ್ರಿಗೆಲ್ಲ ಕೊಟ್ಟು ತಗೊಳ್ಳಿ ನಾ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿ ಎಲ್ಲ ಸಂಪ್ರದಾಯ ಇತ್ತು. ಆಮೇಲೆ ಇನ್ನೊಂದು ಗೊತ್ತಾ ನಿಮಗೆ, ಇದನ್ನು ಹೇಳಿಬಿಡ್ತೀನಿ. ಒಂದು ಸರಿ ಬಿಟ್ಬಿಟ್ರೆ ಇಂಥದ್ದು, ಈಗ ನೋಡಿ
ಯಾರು ಇವರು ರಾಮಮೂರ್ತಿ ಹೇಳಲಿ, ನೀವು ಎಕ್ಸ್ಪರ್ಟ್ ಆಗಿರೋದಿಲ್ಲ. 24x7 ಎಷ್ಟಾಯಿತು? 24x7 168 ಅವರ್ಸ್. ಒಂದು ವಾರಕ್ಕೆ 168 ಗಂಟೆ. 160 ಗಂಟೆ ನಿಮಗೆ ಬಿಟ್ಬಿಟ್ಟಿದ್ದೀವಿ ನಾವು, ಮಧ್ಯೆ ಬರ್ತಾನೆ ಇಲ್ಲ. 168 ಗಂಟೆಗೆ 1 ಅವರ್ ಬನ್ನಿ. 168 ಗಂಟೆಯಲ್ಲಿ 1 ಗಂಟೆಗೆ ಬನ್ನಿ. ಒಂದು ದಿವಸ, ಒಂದು ಸಾಯಂಕಾಲ. ಏನು ನೆಪಗಳು ಗೊತ್ತಾ? ಅಬ್ಬಬ್ಬಬ್ಬಬ್ಬಬ್ಬಬ್ಬ. ನಾನು ಒಳ್ಳೇದಾಯಿತು ಬಂದ್ಬಿಟ್ಟಿದ್ದೀನಿ ಹೊರಗಡೆ, ಆಶ್ರಮದ ಒಳಗಡೆ. ಹೊರಗಡೆ ಇದ್ರೆ ಏನಾಗ್ತಿದ್ನೋ ನಾನು. ಎಂಥ ಪ್ರಶ್ನೆಗಳು ಉತ್ತರ ಗೊತ್ತಾ? ಎಂಥೆಂಥ ಉತ್ತರಗಳು ಕೊಡ್ತಾರೆ ಗೊತ್ತಾ? ಆಶ್ರಮ ಒಂದೇ ಅಲ್ಲ, ರಾಘವೇಂದ್ರ ಮಠಕ್ಕೋ, ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೋ, ಕನಕಾಪರಮೇಶ್ವರಿ ದೇವಸ್ಥಾನಕ್ಕೋ ಹೋಗಿ ಮಾಡಿ ಏನು ಅದಕ್ಕೆ ಉತ್ತರಗಳು ನೀವು ನೋಡಬೇಕು. ಆ ಉತ್ತರಗಳನ್ನ ನಿಮ್ಗೆ ಆಶ್ಚರ್ಯ ಪಡ್ತೀರ ನೀವು. ಆದರೆ ಎಚ್ಚರಿಸ್ತಾ ಇದ್ದೀನಿ ನಿಮಗೆ, ಮನೆಗೆ ಬಂದು ನೀವು ಯಾರು ಅಂತ ಕೇಳಿ ಗುಂಡು ಹೊಡ್ಕೊಳ್ಳೋ ಬದಲು ನಾವು ಯಾರು ಅನ್ನೋದನ್ನು ಜನಗಳಿಗೆ ತಿಳಿಸ್ಬೇಕಾಗತ್ತೆ, ಜಗತ್ತಿಗೆ. ಆ ಸ್ಟೇಜ್ ಬಂದ್ಬಿಡ್ತಾ ಇದೆ. ಭಾಳ ಕೇರ್ಫುಲ್ಲಾಗಿರಿ. ತುಂಬ ಹೇಳಿ, ಒಪ್ಪಲ್ಲ ಹೇಳಿ, ಬಟ್ ಕೇರ್ಫುಲ್. ನಿಮ್ಗೆ ಇನ್ನೊಂದು ಮಾತು ಹೇಳಲ್ಲ, ಏನು ಬೇಜಾರು ಮಾಡ್ಕೋಬೇಡಿ, ಇರೋದು ಹೇಳ್ತಾ ಇದ್ದೀನಿ. ಎಷ್ಟು ಹೊಸ ಹೊಸ ವಿದ್ಯಾಶಾಲೆಗಳು, ಶಿಕ್ಷಣ ಸಂಸ್ಥೆಗಳು, ನ್ಯಾಷನಲ್ ಯಾವುದೂ ಇಲ್ಲ, ಎಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಗಳೇ. ನ್ಯಾಷನಲ್ ಸ್ಕೂಲೇ ಇಲ್ಲ, ಎಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಗಳು, ಇಂಟರ್ನ್ಯಾಷನಲ್ ಕಾಲೇಜುಗಳು ಬರ್ತಾ ಇವೆಯೋ ಅದಕ್ಕೆ ದುಪ್ಪಟ್ಟಾಗಿ, ಅಂದರೆ ಡಬಲ್ ಆಗಿ ವೃದ್ಧಾಶ್ರಮಗಳು ಬರ್ತಾ ಇವೆ. ಅಬ್ಸರ್ವ್ ಮಾಡಿದ್ದೀರಾ ನೀವು? ಅಬ್ಸರ್ವ್ ಮಾಡಿದ್ದೀರಾ? ತಂದೆ ತಾಯಿ ಪ್ರೀತಿ, ವಿಶ್ವಾಸ, ಇದೇನಾ ನಿಮ್ಮ ಶಿಕ್ಷಣ? ಇಂಟರ್ನ್ಯಾಷನಲ್ ಸ್ಕೂಲಿನ ಶಿಕ್ಷಣ ಇದೇನಾ? ಹಿಂದೆ ನ್ಯೂಸ್ ಎಲ್ಲ ಸ್ಕೂಲ್ಗೆ ಹೋಗ್ತಿರುವಾಗ ಇಸೋಪನ ಕಥೆಗಳು, ಪಂಚತಂತ್ರಗಳು ಎಲ್ಲ ನಮ್ಮ ಮನಸ್ಸಿಗೆ ಹಾಕಿದ್ರು. ಹೇಗೆ ಒಬ್ರಿಗೊಬ್ರು ಸಹಾಯ ಮಾಡ್ತಿದ್ರು, ಹೇಗೆ ತಂದೆ ತಾಯಿನ ನೋಡ್ಕೊಳ್ತಾ ಇದ್ರು. ಶ್ರವಣ ಕುಮಾರನ ಕಥೆ ಹೇಳೋರು, ಮಾರಲ್ ಕ್ಲಾಸ್ ಅಂತಿರೋದು. ಮಾರಲ್ ಬೇಡ ಈಗ ಯಾರಿಗೂ, ಎಥಿಕ್ಸ್ ಯಾರಿಗೂ ಬೇಡ, ಮೊರಾಲಿಟಿ ಬೇಡ, ಎಥಿಕ್ಸ್ ಬೇಡ. ಬರೀ ಹೋಟ್ಲು ತಿಂಡಿ ತಿಂದು ಕುಣಿದು ಹಾಡ್ಕೊಂಡು. ಎಂಥ ಸ್ಟೇಜ್ ಬಂದ್ಬಿಡ್ತೀರಿ. ನಾನು ನೋಡಿದೆ, ಇಂಡಿಯಾದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು ಜಾಸ್ತಿ ಆಗ್ತಿದೆ, ಇಂಡಿಯಾದ ಓಲ್ಡ್ ಏಜ್ ಹೋಮ್ಗಳು ಜಾಸ್ತಿ ಆಗ್ತಾ ಇದೆ. ಎಜುಕೇಷನು ಓಲ್ಡ್ ಏಜ್ ಹೋಮ್ ಹೆಂಗಿದೆ ನೋಡಿ. ಆಫ್ಟರ್ 40 he doesn't want parents should be with him. He feels they are burden to him or to her. ಎಂಥ ನನಗೆ ಇವತ್ತು ಚೆನ್ನೈಯಿಂದ ಒಬ್ಬರು ಫೋನ್ ಮಾಡಿ ಹೇಳ್ತಿದ್ದಾರೆ, ಸ್ವಾಮೀಜಿ ನಿಮ್ಮ ಎಲ್ಲ ಲೆಕ್ಚರ್ಸ್ಗಳು ನೋಡ್ತಾ ಇದ್ದೀನಿ, ಇವರು ಮೋಸ್ಟ್ ಪ್ರಾಕ್ಟಿಕಲ್ ಪರ್ಸನ್ ಆನ್ ಅರ್ತ್. ಎಷ್ಟು ಧೈರ್ಯವಾಗಿ ಹೇಳ್ತೀರಾ ಆ ವಿಚಾರಗಳನ್ನು. ಸ್ವಾಮೀಜಿ ನಿಮ್ಮ ಹತ್ರ ಹುಡುಗರು ಬರೋದಿಲ್ಲ ಅನ್ಸುತ್ತೆ ಅಂದ್ರೆ, ಇಲ್ಲ ಬರೋರು ನಿಲ್ಲಿಸ್ಬಿಡ್ತಾ ಇದ್ದಾರಪ್ಪ, ಬರೋಲ್ಲ ಅಂದೆ. ಯಾಕೆ ಇವೆಲ್ಲ ಹೇಳಿದ್ರೆ ಯಾರಿಗೆ ಇಷ್ಟ ಆಗುತ್ತೆ? ಅವ್ರು ಹೇಳ್ತಾರೆ, ನೀವು ಒಪ್ಕೊಳ್ಳಿ ಸ್ವಾಮೀಜಿ, ನಾನು ಅರೇಂಜ್ ಮಾಡ್ತಾ ಇದ್ದೀನಿ. ಈಗ ತುಮಕೂರು ಸಿದ್ಧಾರ್ಥ ಸಾಹೆ ಅಂದರೆ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಎಜುಕೇಷನ್ ಅಕಾಡೆಮಿ, ಅವ್ರು ನನ್ನ ಬುಕ್ ಮಾಡ್ಕೋತಾ ಇದ್ದಾರೆ. ಎವ್ರಿ ವೀಕ್ ಬ್ರಾಡ್ಕಾಸ್ಟ್ ಅಲ್ಲ, ಪಾಡ್ಕಾಸ್ಟ್, ಅಲ್ಲಿ ನನ್ನ ಕೂರಿಸಿ ನನ್ನನ್ನು ಮಾತಾಡಿಸಿ ಎಲ್ಲ ಸಾವಿರಾರು ಜನಕ್ಕೆ ಆ ಮೆಸೇಜ್ ಕೊಡೋ ಥರ ಅರೇಂಜ್ ಮಾಡ್ತಾ ಇದ್ದಾರೆ. ಮಡ್ರಾಸಲ್ಲಿ ನಾನು ಕೇಳ್ತಿದ್ದಾರೆ, ನೀವು ಬನ್ನಿ ಸ್ವಾಮೀಜಿ, ಯು ಸ್ಪೀಕ್ ಫ್ರಮ್ ಹಿಯರ್, ವಿ ವಾಂಟ್ ಅವರ್ ಯಂಗ್ಸ್ಟರ್ಸ್ ಶುಡ್ ಹಿಯರ್ ಆಲ್ ದಿಸ್ ಥಿಂಗ್ಸ್ ಅಂತ. ಈಗ ನಿಮ್ಮ ರ್ಯಾಂಕ್ ತಗೋತೀನಿ, ಇವ್ರು 10ನೇ ರ್ಯಾಂಕ್, ಇವ್ರು 5ನೇ ರ್ಯಾಂಕ್ ಅಂದರೆ ನಾವು ಮೊದಲು ನೋಡ್ದಂಗೆ ನೋಡಲ್ಲ. ಏನೋ ಛತ್ರಿ ಮಾಡಿ ಬಂದಿದ್ದಾರೆ ಇವ್ರು 10ನೇ ರ್ಯಾಂಕು, 2ನೇ ರ್ಯಾಂಕು, 3ನೇ ರ್ಯಾಂಕ್, ನೇರವಾಗಿ ಓದಿ ಬಂದಿಲ್ಲ ಅಂತಲೇ ಗೊತ್ತಾಗ್ಬಿಡತ್ತೆ. ಅದಕ್ಕೇನು ಮಾಡ್ತಾರೆ ಈಗ, ಏರ್ಪೋರ್ಟಲ್ಲಾದರೂ ಸ್ವಲ್ಪ ಹಿಂಗೆ ಅಂದ್ಬಿಡ್ತಾನೆ, ಹೋಗಿ ಪರವಾಗಿಲ್ಲ ಅಂತ.
ಪೀಪ್ ಬೀಪ್ ಅಂದರೆ ಬಿಡ್ತಾನೆ. ಈಗ ಜನವಾರನೂ ತೆಗೆಸ್ತಾನೆ, ಕಿವಿಗೆ ಹಾಕಿರೋದೂ ತೆಗೆಸ್ತಾನೆ. ಯಾವುದಕ್ಕಿದ್ರೆ ಸರಸ್ವತಿಯ ಮಂದಿರಕ್ಕೆ ಹೋಗೋಕ್ಕೆ. ಲುಕಟ್ ಅವ್ರ ಟಡಿ. ಈಗೇನು ಬಂದಿದೆ ಗೊತ್ತಾ? ಗಾಬರಿ ಆಗಬೇಡಿ, ಸ್ಪೆಕ್ಸ್ ಬಂದಿದೆ, ಸ್ಪೆಕ್ಟಕಲ್ಸ್ ಬಂದಿದೆ. AI ಇಂದ ಡೆವಲಪ್ ಆಗಿರೋ ಸ್ಪೆಕ್ಟಕಲ್ಸ್ ಬಂದಿದೆ. ಅದ್ರ ಒಳಗಡೆ ಪ್ರೋಗ್ರಾಮ್ಸ್ ಇದೆ. ಇನ್ಯಾವನೋ ಬಂದಿದ್ದ ಮೊಬೈಲ್ನ ಬಾತ್ರೂಮಲ್ಲಿ ಇಟ್ಟು ಮಧ್ಯೆ ಎದ್ದು ಹೋಗಿ ಇದೆಲ್ಲ ಹಾಕ್ಕೊಂಡು ಬಂದು. ಇವರಿಂದ ನಮ್ಮ ದೇಶ ಉದ್ಧಾರ ಆಗುತ್ತಾ? ಇವರಿಂದ ನಮ್ಮ ಸಂಸ್ಕೃತಿ ಬೆಳೆಯುತ್ತಾ? ಏನು ಮಾಡ್ತಿದ್ದಾರೆ ಟೀಚರ್ಗಳು? ನಮ್ಮ ದೇಶದ ವಿದ್ಯಾಭ್ಯಾಸ ಪೂರ್ತಿ ಹಾಳಾಗೋಗ್ಬಿಟ್ಟಿದೆ. ಹೆಂಗಿತ್ರಿ ವಿದ್ಯಾಭ್ಯಾಸ? ಅವನು 10th ರ್ಯಾಂಕ್ ಬಂದ ಅಂದರೆ ಅವನಿಗೆಲ್ಲ ಗೌರವವಾಗಿ ನೋಡೋರು. ಇವತ್ತು ಪರವಾಗಿಲ್ಲ, ಯಾವುದೋ ಬ್ಲೂಟೂತು ಅಥವಾ ಯಾವ ಟೂತು ಎಲ್ಲೋ ಇಟ್ಕೊಂಡು ಹೋಗಿದ್ದಾನೆ ಅವನು, ಅಲ್ಲಿ ಎಲ್ಲ ಬರ್ತಾಯಿದೆ ಅವನಿಗೆ ಅಂತ ಹೇಳ್ತೀವಿ. ಗೊತ್ತಲ್ಲ ನಿಮಗೆ? ಬ್ಲೂಟೂತ್ ತೊಗೊಂಡು ಹೋಗ್ತಾರೆ. ಬ್ಲೂಟೂತ್ ಈಗ ಎಂಥ ಸ್ಟೇಜ್ ಆಗಿದೆ ಇಂಡಿಯಾದಲ್ಲಿ. ಕ್ಲಾಸ್ ರೂಮ್ಗೆ ಹೋಗೋಕ್ಕೆ ಅದೆಷ್ಟು ಟೆಸ್ಟ್ಗಳು, ಅದೆಷ್ಟು ನಿಬಂಧನೆಗಳು. ನಾವು ಇಲ್ಲಿ ಭಜನೆ ಮಾಡ್ಕೊಂಡು ದೇವ್ರ ಹತ್ರ ಪ್ರಾರ್ಥಿಸ್ಕೊತಾ ಇದ್ದೀವಿ, ಸಬಕೋ ಸನ್ಮತಿ ದೇ ಭಗವಾನ್ ಅಂತ. ಯಾರಿಗೆ ಕೊಡ್ತೀರಾ ದೇವ್ರೆ? ಯಾರಿಗೆ ಹೇಳ್ತೀರಾ? ಎಲ್ಲಿ ನೋಡು ಮೋಸ. ಎಜುಕೇಷನ್ ಸಿಸ್ಟಮ್. ಅದಕ್ಕೆ ಆಫ್ರಿಕಾದಲ್ಲಿ ಒಂದು ಯೂನಿವರ್ಸಿಟಿ ಮುಂದೆ ಬರೆದಿದ್ದಾರೆ, ದೊಡ್ಡದಾಗಿ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ಗೊತ್ತಾ? ಆ ಡೀಟೇಲ್ಸ್ ಹೇಳಲ್ಲ, ಆ ಬರೆದಿರೋದು ಹೇಳ್ತೀನಿ. ಇಫ್ ಯು ವಾಂಟ್ ಟು ಡಿಸ್ಟ್ರಾಯ್ ಎ ನೇಷನ್, you don't need atom bombs, you don't need bombs, you don't need weapons. Ayyo, you just spoil, ruin their education system, the whole nation will go to dogs. ನೀವು ಯಾವುದಾದ್ರು ದೇಶವನ್ನು ಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅಂದರೆ ಆ ದೇಶದ ಎಜುಕೇಷನ್ ಸಿಸ್ಟಮ್ನ ಕತ್ತರಿಸ್ಬಿಡು. ಈಗ ಯಾರಿಗೆ ಹೇಳ್ತೀರಿ? ಟೀಚರ್ಗೆ ಹೇಳ್ತೀರಾ? ಪೇರೆಂಟ್ಸ್ಗೆ ಹೇಳ್ತೀರಾ? ನಾನು ಟೀಚರ್ಸ್ ಕೇಳೋಕ್ಕಲ್ಲ, ಪೇರೆಂಟ್ಸ್ಗೆ ಹೇಳ್ತೀನಿ. ಯಾಕ್ರಿ ನಿಮ್ಮ ಹುಡುಗನ ಅಲ್ಲಿಂದ ಆ ಸ್ಕೂಲಲ್ಲಿದ್ದ ಸರ್, ಏನು ಸ್ವಾಮೀಜಿ ಮಂತ್ರ ಹೇಳ್ತಾರಂತೆ ಶುರು ಆದಾಗ? ಪೇರೆಂಟ್ಸ್ ಹೇಳೋದು ನನಗೆ, ಮಂತ್ರದಿಂದ ಶುರು ಮಾಡ್ತಾರಂತೆ. ಏನು ಸ್ವಾಮೀಜಿ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ಎಲ್ಲ ಏನಿಲ್ಲ, ಅದನ್ನು ಒಂದು ಸ್ವಲ್ಪ ಹೀಗೆ ಕಲ್ತ್ಕೊಳ್ಳಿ, ಬಟ್ ಮೊದಲಿಂದ ಹೀಗೆ ಬನ್ನಿ. ಸ್ವಾಮಿ ದೇವನೇ ಲೋಕಪಾವನೆ ತೇ ನಮೋಸ್ತು ನಮೋಸ್ತುತೆ ಹೇಳಿ, ಗುರು ಬ್ರಹ್ಮ ಗುರು ವಿಷ್ಣು ಹೇಳಿ, ಆಮೇಲೆ ಪ್ರತಿ ಶನಿವಾರ ಒಂದು ಚಾಪ್ಟರ್ ಭಗವದ್ಗೀತೆ ಹೇಳಿ. ಅದಕ್ಕೆ ಬಿಡಿಸ್ಬಿಟ್ಟೆ ಸ್ಕೂಲ್ನೇ ಅಂದರೆ ಒಳ್ಳೇದು ಮಾಡಿದೆ. ನಿಮ್ಮಂಥ ಮಾತೆಯರಿದ್ಲೇ ಭಾರತ ಮಾತೆಗೆ ಗೌರವ ಸಿಗ್ತಾ ಇದೆ ಅಂತ. ಈಗ ನೀವು ಟೆಸ್ಟ್ ಮಾಡಬೇಕಾ? ನಾಳೆ ನಿಮ್ಮ ಹುಡುಗನಿಗೆ ಒಪ್ಪಿದ್ರವನು ಸ್ಕೂಲ್ಗೆ ಹೋಗಿ ಗೀತೆಯ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾಂ ನಾರಾಯಣೇನ ಸ್ವಯಂ ಹೇಳಿಸಿ ಹೆಡ್ ಮಾಸ್ಟ್ರು ಕರೀತಾರೆ, ನಾಳೆಯಿಂದ ಬರಬೇಡ, ನಿಂಗೆ TC ಕೊಡ್ತಾ ಇದ್ದೀನಿ, ಹೋಗ ಆಚೆ. ಇದು ನಮ್ಮ ದೇಶದ ಸ್ಥಿತಿ. ಯಾಕೆ? ಈ ಮಾತಾಡೋದಲ್ಲ, ಅದಕ್ಕೆ ತಕ್ಕಾಗಿ ಹಾಡಿದೆ, ಹಾಡು ಕೇಳ್ತಾ ಎಂಜಾಯ್ ಮಾಡಿ. ಭಿನ್ನಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ. ಭಿನ್ನಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ. ಭಿನ್ನಕ್ಕೆ ಬಾಯಿಲ್ಲವಯ್ಯ. ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ ರಸಿಕ ಭ್ರಾತರ ಮೋಹ ರಾಜಮೋಹ. ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ ರಸಿಕ ಭ್ರಾತರ ಮೋಹ ರಾಜಮೋಹ.
ಪಶು ಮೋಹ ಭೂಮೋಹ ಬಂಧುವರ್ಗದ ಮೋಹ ಪಶು ಮೋಹ ಭೂಮೋಹ ಬಂಧುವರ್ಗದ ಮೋಹ ಅಸುರಾರಿ ನಿನ್ನ ಮರೆತೆನು ಕಾಯೋ ಹರಿಯೇ ಅಸುರಾರಿ ನಿನ್ನ ಮರೆತೆನು ಕಾಯೋ ಹರಿಯೇ ಭಿನ್ನಕ್ಕೆ ಬಾಯಿಲ್ಲ ವಯ್ಯ ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನಕ್ಕೆ ಬಾಯಿಲ್ಲ ವಯ್ಯ ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದವು ರೂಪ ಮದವು ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದವು ರೂಪ ಮದವು ತನ್ನ ಸತ್ವದ ಮದ ಧಾತ್ರಿವಶದ ಮದ ತನ್ನ ಸತ್ವದ ಮದ ಧಾತ್ರಿವಶದ ಮದ ಇನ್ನು ತನಗೆ ದುರಿಲ್ಲವೆಂತೆಂಬ ಮದದಿಂದ ಇನ್ನು ತನಗೆ ದುರಿಲ್ಲವೆಂತೆಂಬ ಮದದಿಂದ ಭಿನ್ನಕ್ಕೆ ಬಾಯಿಲ್ಲ ವಯ್ಯ ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನಕ್ಕೆ ಬಾಯಿಲ್ಲ ವಯ್ಯ ಇಷ್ಟು ದೊರಕಿದರೆ ಮತ್ತೆಷ್ಟು ಬೇಕೆಂಬಾಸೆ ಅಷ್ಟು ದೊರಕಿದರೆ ಮತ್ತೆಷ್ಟರಾಸೆ ಇಷ್ಟು ದೊರಕಿದರೆ ಮತ್ತೆಷ್ಟು ಬೇಕೆಂಬಾಸೆ ಅಷ್ಟು ದೊರಕಿದರೆ ಮತ್ತೆಷ್ಟರಾಸೆ ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ ನಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ ನಷ್ಟ ಜೀವನದಾಸೆ ಪುರಂದರ ವಿಠಲ ನಷ್ಟ ಜೀವನದಾಸೆ ಪುರಂದರ ವಿಠಲ ನಷ್ಟ ಜೀವನದಾಸೆ ಪುರಂದರ ವಿಠಲ ಭಿನ್ನಕ್ಕೆ ಬಾಯಿಲ್ಲ ವಯ್ಯ ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನಕ್ಕೆ ಬಾಯಿಲ್ಲ ವಯ್ಯ ಏನು ಮಾಡ್ತೀರಾ ನೀವು ಏನು ಮಾಡೋಕ್ಕಾಗೋದಿಲ್ಲ ಕಾಲಾಯ ತಸ್ಮೈ ನಮಃ ಅಂತ. ಆದರೆ ದಿನ ಬೆಳಗಾದರೆ ಅವ್ರ ಕಣ್ಣಿಗೆ ಬೀಳ್ತಿರೋದು, ಅವ್ರ ಕಣ್ಣಿಗೆ ನೋಡ್ತಾ ಇರೋದು. ನಿಮಗೆ ಜ್ಞಾಪಕ ಇರಲಿ, ಮಂಡ್ಯದಿಂದ ಹಿಡಿದು ಬೆಂಗಳೂರಿನ ಕೊನೆಯವರೆಗೆ ಕೃಷ್ಣರಾಜ ಸಾಗರವನ್ನು ಕಟ್ಟಿಸಿದ್ರು ಮಹಾರಾಜರು. ನಿಮಗೆ ಅಂದರೆ ನೀವಂದರೆ ಈಗಿನ ಜನ್ರೇಷನ್ಗೆ ಅದೆಲ್ಲ ಗೊತ್ತಿಲ್ಲ. ಬಟ್ ಇದು ನಡೆದಿರೋದು ರೆಕಾರ್ಡೆಡ್. ಏನು ವಿಶ್ವೇಶ್ವರನವರಿದ್ದಾರೆ, ಮಿರ್ಜಾ ಇಸ್ಮಾಯಿಲ್ ಇದ್ದಾರೆ, ದಿವಾನರು, ವಿಶ್ವೇಶ್ವರ ಇಂಜಿನಿಯರು, ಮಹಾರಾಜರು ಯಾಕೋ ಸಪ್ಪಗೆ ಕೂತ್ಕೊಂಡಿದ್ದಾರೆ. ಬಾ ಹೋಗೋಣ ಕನ್ನಂಬಾಡಿಗೆ ಮಾತಾಡೋಣ ಅಂತ ಹೇಳ್ತಿದ್ದಾರೆ. ಏನಂದರೆ KRS ಕಟ್ತಾ ಇದ್ದಾರೆ,
ದುಡ್ಡು ಸಾಲ್ತಾ ಇಲ್ಲ. ಏನೋ ಇದನ್ನ ನಾವು ಅಂದರೆ ನಮ್ಮ ಹಿರಿಯರೆಲ್ಲ ನೋಡಿದ್ದಾರೆ ಅದನ್ನು, ಕಷ್ಟವನ್ನು. ಇವ್ರು ಹೋಗ್ಬಿಟ್ಟು ಮಹಾರಾಜರು ಆ ಹಳ್ಳಿಯವ್ರನ್ನೆಲ್ಲ ಕರೆಸ್ತಾರೆ, ಸುತ್ತ ಇರೋ ಹಳ್ಳಿಯವ್ರನ್ನ. ಹಳ್ಳಿಯವ್ರು ಕೇಳ್ತಾರೆ, ಏನು ಸ್ವಾಮಿ, ಏನು ಪ್ರಭುಗಳೇ, ಬುದ್ಧಿ ಏನು ನೀವು ಕರೆದಿದ್ದು ಅಂತ. ಏನಿಲ್ಲ, ಕಟ್ಟಿಸ್ತಾ ಇದ್ದೀನಿ, ಕೋಟ್ಯಾಂತರ ಜನಕ್ಕೆ ಆಸರೆ ಆಗುವಂತಹ ಒಂದು ಅಣೆಕಟ್ಟು ಕಟ್ಟಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ವಾರದಲ್ಲಿ ನಮ್ಮ ಹಣ ಎಲ್ಲ ಮುಗಿದೋಗಿದೆ. ಅದಕ್ಕೆ ನೀವೆಲ್ಲರೂ ಸಾಧ್ಯವಾದರೆ ಕೆಲಸವನ್ನು ಸ್ವಯಂ ಸೇವಕರಾಗಿ ಮಾಡಿ, ಫ್ರೀಯಾಗಿ ಮಾಡಿ, ಇದೆಲ್ಲ ಎತ್ತಬೇಕು, ಇವೆಲ್ಲ ಮಾಡಬೇಕು. ಎಲ್ಲರೂ ಕೇಳ್ತಾರೆ, ಯಾರು ಮಾತಾಡೋಲ್ಲ, ಹೊರಟೋಗ್ಬಿಡ್ತಾರೆ. ಬರ್ತೀವಿ ಬುದ್ಧಿ ಅಂತ. ಮಹಾರಾಜರು ಅರಮನೆಯಲ್ಲಿ ಬಹಳ ಯೋಚನೆ ಮಾಡ್ತಾರೆ. ಎಲ್ಲರೂ ಹೊರಟೋಗ್ಬಿಟ್ರಲ್ಲ. ದಿವಾನರು ಯೋಚನೆ ಮಾಡ್ತಾರೆ, ವಿಶ್ವೇಶ್ವರಯ್ಯನವರು ಯೋಚನೆ ಮಾಡ್ತಾರೆ, ಎಂಥ ಕಷ್ಟಕ್ಕೆ ಸಿಕ್ಕಾಕೊಂಡ್ರು. ಅಲ್ಲ, ಉತ್ತರನೂ ಹೇಳಿದೆ, ಬರ್ತೀವಿ ಬುದ್ಧಿ, ನಮಸ್ಕಾರ ಮಾಡಿ ಹೊರಟು. ಮೈಸೂರಲ್ಲಿ ಮಹಾರಾಜರಿಗೆ ನಮಸ್ಕಾರ ಮಾಡ್ತಾರೆ. ಬೆಳಗ್ಗೆ ಹಳ್ಳಿಯಿಂದ ಸಹಸ್ರ ಜನ ಬಂದಿದ್ದಾರೆ. ನಮ್ಮ ದೇವರು ಹೇಳಿದ್ದಾರೆ ಕೆಲಸ ಮಾಡಲಿಕ್ಕೆ, ನಾವೆಲ್ಲ ಬಂದಿದ್ದೀವಿ, ಹೇಳಿ ಏನು ಕೆಲಸ ಮಾಡಬೇಕು, ಯಾವ ಕಲ್ಲು ಎತ್ತಿಡಬೇಕು, ಯಾವ ಗೋಡೆ ಇದು ಮಾಡಬೇಕು ಹೇಳಿ ಅಂತ ಬಂದ್ವಿ. ಎಷ್ಟು ಸಂತೋಷ ಆಗಿರಬೇಡ ಮಹಾರಾಜರಿಗೆ. ಇದನ್ನು ನಾವು ಕೇಳಿಸ್ಕೊಂಡಿದ್ದು, ಇದನ್ನು ನಾವು ತಿಳ್ಕೊಂಡಿದ್ದು. ಇನ್ನೊಂದು ಹೇಳಿಬಿಡ್ತೀನಿ. ಮಹಾರಾಜರು ಮತ್ತೆ ಬರ್ತಾರೆ ಅಂತಃಪುರಕ್ಕೆ. ಮಹಾರಾಣಿಯವ್ರು ನೋಡ್ತಾರೆ, ಯಾಕೆ ರಾಜರು ಸ್ವಲ್ಪ ಮಂಕಾಗಿದ್ದಾರೆ, ಮಾತ್ರ ಇದಾಗಿರ್ಲ್ವಲ್ಲ, ಏನು ಅಂತಾರೆ. ಹೋಗಮ್ಮ, ನಿನಗೆ ಯಾಕೆ, ಬೇಡ ಬಿಡು. ಇಲ್ಲ, ಹೇಳಿ, ಯಾಕೆ, ನನ್ನ ಹತ್ರ ಹೇಳಕ್ಕೇನಂತೆ, ನೀವು ಹೇಳಿ. ಅವ್ರ ಮನೆಗಲ್ಲ, ಮೈಸೂರು ಅರಮನೆಗಲ್ಲ, ಅವ್ರ ಊರಿಗಲ್ಲ, KRS ಕಟ್ತಾ ಇದ್ದೀನಿ, ಹಣ ಮುಗ್ದೋಗಿದೆ. ಅಷ್ಟೇನಾ, ಬೆಳಗ್ಗೆ ನಿಮ್ಮನ್ನು ನೋಡ್ತೀನಿ ಅಂದಿದ್ದು ಮಹಾರಾಣಿಯರು. ಬೆಳಗ್ಗೆ ಗೋಣಿ ಚೀಲದಲ್ಲಿ ಚಿನ್ನವನ್ನೆಲ್ಲ ತುಂಬಿಸಿ, ಇಷ್ಟು ಚಿನ್ನವನ್ನು ತುಂಬಿಸಿ ಆ ಗೋಣಿ ಚೀಲ ತಂದು ಮಹಾರಾಜರ ಮುಂದೆ ಇಟ್ಟು, ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ. ಮಹಾರಾಜರು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಗಿರ್ವಿ ಇಟ್ಟು, ಮತ್ತು ವಾರಾಣಸಿನಲ್ಲಿರುವ ಮಹಾರಾಜನಿಗೆ ಗಿರ್ವಿ ಇಟ್ಟು ಹಣ ತಂದು ಕನ್ನಂಬಾಡೆ ಕಟ್ಟೆ ಕಟ್ಟಿದ್ರು. ಅದನ್ನು ನಾವು ಕೇಳಿದ್ದೀವಿ, ನಾವು ಅದರ ಒಂದು ವಿಚಾರ ನೋಡಿದ್ದೀವಿ. ಈಗಿನ ಹುಡುಗರಿಗೆ ಏನು ಗೊತ್ತಾ, ನೀತು ಅಂಬಾನಿಯ ಮಗಳದ ಬಟ್ಟೆ 200 ಕೋಟಿ. $200 crores ಜಸ್ಟ್ ಒಂದು ಬ್ಲೌಸ್ ಪೀಸ್. 200 crores. ಹುಡುಗರು ಅದೇ ತಾನೇ ನೋಡೋದು. ಇಲ್ಲಿ ಮಹಾರಾಜರ ಹೆಂಡತಿ ಚಿನ್ನ ಎಲ್ಲ ತೆಗೆದು ಇದನ್ನು ಗಿರ್ವಿ ಇಟ್ಬಿಟ್ಟು ಆ ಅಣೆಕಟ್ಟು ಮುಗಿಸು ಅಂತ ಹೇಳಲ್ಲ, ತಲೆ ಇಲ್ಲ ಅವ್ರಿಗೆ. ನೋಡಿ, ಇದನ್ನ ನೋಡೋದು ಈಗಿನ ಕಾಲದ ಹುಡುಗರು, ಈಗಿನ ಕಾಲದವ್ರು. 200 crores. ಏನಾಗಬೇಡ ರೀ ಮನಸ್ಸು. ನಾನು ಒಳ್ಳೇದಾಯಿತು ಆಶ್ರಮಕ್ಕೆ ಬಂದಿದ್ದು, ಹೊರಗಡೆ ಇದ್ದಿದ್ರೆ ಏನಾಗ್ತಿತ್ತೋ ಏನೋ ಮಾಡಿಬಿಡ್ತಾ ಇದ್ದೆ. ನಾನು ಬಹಳ ನೋವಾಗ್ತಾ ಇದೆ ರೀ. ಇಲ್ಲಿ ಬಡವರಿಗೆ ಔಷಧಿ ಇಲ್ಲ, ಒಂದು ನೆಲೆ ಇಲ್ಲ, ಬಟ್ಟೆ ಇಲ್ಲ, ಪುಸ್ತಕ ಇಲ್ಲ. ನನ್ನ ಹತ್ರ ಎಷ್ಟು ಅಪ್ಲಿಕೇಶನ್ಸ್ ಬಂದಿದೆ, ಬನ್ನಿ. ಅವರೆಲ್ಲ ಬರ್ತಾಯಿದ್ರು. ಈಗ ನಿಮ್ಮನ್ನು ಕರೆಯೋಕ್ಕೆ ಹೋಗಲ್ಲ, ವಯಸ್ಸಾಗಿದೆ, ಬನ್ನಿ ಅಂದರೆ ಭಾನುವಾರ ಬರೋಕ್ಕಾಗಲ್ಲ, ಯಾಕಂದ್ರೆ ಮಧ್ಯೆ ಬಂದಿದ್ವಲ್ಲ ಅಂದ್ಬಿಟ್ರೆ ಅಂಥೇಳಿ ಕರೆಯೋಕ್ಕೆ ಹೋಗಲ್ಲ. ನಾನು ತೊಗೊಂಡು ಹೋಗ್ತಾ ಇದ್ದೀನಿ, ಕೊಡ್ತಾ ಇದ್ದೀನಿ ಎಲ್ಲ ಶಾಲೆಗಳಿಗೆ, ಸ್ಕೂಲ್ಗಳಿಗೆಲ್ಲ ಪುಸ್ತಕಗಳನ್ನ, ಬ್ಯಾಗ್ಗಳನ್ನ. ಏನಿದು ನಡೀತಾ ಇದೆ ನಮ್ಮ ದೇಶದಲ್ಲಿ, ಯೋಚನೆ ಮಾಡಿ. ಕಳೆದ ಬಾರಿ ಶರಣಾಗತಿ ತತ್ವದ ಬಗ್ಗೆ ಮಾತಾಡಿದೆ. ಶ್ರೀರಾಮಕೃಷ್ಣ ಪರಮಹಂಸರು ಶರಣಾಗತಿ ಹೇಗೆ ಆಗುತ್ತೆ ನೋಡಿ. ಶ್ರೀರಾಮಕೃಷ್ಣ ಪರಮಹಂಸರಲ್ಲಿ ಒಂದು ಸರಳತೆ ಏನಂದರೆ, ವೇದಾಂತದ ವಿಚಾರಧಾರೆ ಅವ್ರಿಗೆ ಗೊತ್ತಿತ್ತು, ಅವ್ರಿಗೆ ಎಲ್ಲ ಗೊತ್ತಿತ್ತು.
ಆದರೆ ಯಾರಿಗೆ ಏನನ್ನು ಉಪಯೋಗಿಸ್ಬೇಕು ಅಂತಲೂ ಗೊತ್ತಿತ್ತು. ಅರ್ಥ ಆಯ್ತಲ್ಲ, ಅದು ಭಾಳ ವಿಶೇಷತೆ. ಯಾರೋ ಬಂದು, ಸ್ವಾಮಿ ತುಂಬ ಹಸಿವಾಗ್ಬಿಟ್ಟಿದೆ, ಏನೂ ಮಾಡೋದು, ಏನೋ ಎಂಥನೋ ಮೂರ್ಖ ನೀನು, ಏಷು ಸರ್ವೇಷು ಭೂತೇಷು ಗೂಢಾತ್ಮ ನ ಪ್ರಕಟತಿತ್ತು ಅಗ್ರೆಯ ಬುದ್ಧಿಯ ಸೂಕ್ಷ್ಮ ಸೂಕ್ಷ್ಮ ದರ್ಶಮೀತ ಕಠೋಪನಿಷತ್ತಿನ ಶ್ಲೋಕ ಹೇಳಿ ಅವನಿಗೆ ಅರ್ಥವಾಗಿಲ್ಲ, ನೀನು ಏನೋ ಅಂತ ಬೈದು ಹೇಳ್ಬೋದಾಗಿತ್ತು. ಹೌದಾ? ಅನ್ನಂನ ನಿಂದ್ಯಾತ್, ಅನ್ನಗತ ಪ್ರಾಣ, ಬಾ ಮಗು ಅಂಥೇಳಿ ತುತ್ತು ಅನ್ನ ಕೊಡೋರು, ವಿದ್ಯೆ ಕೊಡೋರು. ಇದು ವಿಶೇಷತೆ ಶ್ರೀರಾಮಕೃಷ್ಣರಿಗೆ. ಅವ್ರು ಹೇಳ್ತಾರೆ, ಶರಣಾಗತಿ ಅಂದರೆ ಹೆಂಗೆ, ಯಾವ ರೀತಿ ಶರಣಾಗತಿ ಹೊಲೋದು, ಹೆಂಗೆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬಿಡೋದ? ಕೆಲವರೆಲ್ಲ ಇದ್ದಾರೆ, ಅಯ್ಯಪ್ಪ ಇವತ್ತು ನಾನು ಬರೋಕ್ಕಾಗಲ್ಲ, ಪೂಜೆ ಇದೆ, ಏನು ದೇವ್ರು ಕಾಯ್ಕೊಂಡು ಕೂತಿದ್ದಾನೆ, ಇವ್ರು ಬಂದು ಪೂಜೆ ಮಾಡಿ ಇವರು ಎಲ್ಲ ದೇವ್ರು ಕಾಯ್ಕೊಂಡು ಕೂತಿದ್ದಾರೆ. ಇಲ್ಲ ರೀ, ನಾವು ಪೂಜೆ ಇವತ್ತಿದೆ, ನಾವು ಹೇಳಿದ್ದಾರೆ ಅವರೆಲ್ಲ, ಏನು ಇವರು ಪೂಜೆಗೆ ಹೋಗ್ತಿಲ್ಲ, ಯಾಕೆ ಸುಮ್ಮನೆ ಬಿಟ್ಬಿಡಿ. ಶ್ರೀರಾಮಕೃಷ್ಣ ಹೇಳ್ತಾರೆ, ಶರಣಾಗತಿ ಹೆಂಗೆ ಆಗಬೇಕು ಗೊತ್ತಾ? ಭಗವಂತನ ಹತ್ರ ಶರಣಾಗತಿ ಆಗಬೇಕು, ಭಗವತಿ ಹತ್ರ, ಗುರು ರಾಘವೇಂದ್ರರ ಹತ್ರ, ವೆಂಕಟೇಶ್ವರನ ಹತ್ರ, ಆಂಜನೇಯ ಸ್ವಾಮಿ ಹತ್ರ ಶರಣಾಗತಿ ಹೊಂದಬೇಕು. ಹೇಳ್ತಾರೆ ನೋಡಿ, ಒಬ್ಬ ಆತ ತನ್ನ ಇಬ್ಬರು ಮಕ್ಕಳು ಒಂದಿಗೆ ಒಂದು ಬಯಲು ಮಧ್ಯೆ ನಡ್ಕೊಂಡು ಹೋಗ್ತಾ ಇದ್ದ. ಆ ನಡ್ಕೊಂಡು ಹೋಗುವಾಗ ಒಂದು ಮಗು ತನ್ನ ಸೊಂಟದ ಮೇಲೆ ಇರಿಸಿಕೊಂಡ್ರೆ ಒಂದು ಮಗುನ ಸೊಂಟದಲ್ಲಿ ಇಟ್ಸ್ಕೊತಿದ್ದ. ಸೊಂಟ ಅಂತ ಒಂದಿದೆ, ಪಾಪ ನಿಮಗೆಲ್ಲ ಅದು ಹೊರಟೋಗ್ಬಿಟ್ಟು ಮರ್ತೋಗ್ಬಿಟ್ಟಿದೆ. ಸೊಂಟದಲ್ಲಿ ಮಕ್ಕಳು ಇಟ್ಟರೆ ನಗ್ಬಿಡ್ತಾರೆ ಅಷ್ಟೇ, ಅದನ್ನು ಫೋಟೋ ಹಾಕ್ಬಿಟ್ಟು ಇದು ಸ್ಟೇಟಸ್ ಕೊಟ್ಬಿಡ್ತಾರೆ, ನೋಡ್ರಿ ಹಳೇ ಕಾಲದ ಮಗುನ ಸೊಂಟದಲ್ಲಿ ಇಟ್ಕೊಂಡ್ರು ಅಂತ. ಇರಲಿ, ಆಮೇಲೆ ನೋಡೋಣ ಸೊಂಟದ ಬಗ್ಗೆ. ಆ ಮಗುವನ್ನು ತನ್ನ ಸೊಂಟದ ಮೇಲೆ ಇರಿಸಿಕೊಂಡರೆ ಮತ್ತೊಂದು ಮಗು ತಾನೇ ಅಪ್ಪನ ಕೈಯನ್ನು ಹಿಡಿದು ಮುಂದೆ ಸಾಗುತ್ತಿದ್ದ ಪ್ರಸಂಗ. ಅಪ್ಪನ ಕೈನ ಮಗು ಹಿಡ್ಕೊಂಡಿದೆ, ಅಪ್ಪ ಮಗುನ ಸೊಂಟದಲ್ಲಿ ಇಟ್ಕೊಂಡಿದ್ದಾನೆ. ನಿಮ್ಮ ಶರಣಾಗತಿಗೆ ಉದಾಹರಣೆ ಕೊಡ್ತಿದ್ದಾರೆ ನೋಡ್ಕೊಳ್ಳಿ. ಆಕಾಶದಲ್ಲಿ ಪಕ್ಷಿ ಹಾರಾಡ್ತಾ ಇತ್ತು, ಸಾಯಂಕಾಲ ಹಾರಾಡ್ತಾ ಇತ್ತು. ಆ ಪಕ್ಷಿಗಳ ಹತ್ರ ಗಮನವಿತ್ತ ಮಗು ಥಟ್ಟನೆ ಅಪ್ಪನ ಕೈಯನ್ನು ಬಿಟ್ಟು ಪಕ್ಷಿಗಳ ಹತ್ರ ಗಮನವಿತ್ತು ಚಪ್ಪಳೆ ತಟ್ಟಕ್ಕೆ ಹೋಗಿ ಚಂಗನೆ ಎಡವಿ ಬಿದ್ದು ಮೈಯೆಲ್ಲ ಗಾಯ ಮಾಡಿಕೊಂಡು ಅಳಕ್ಕೆ ಶುರು ಮಾಡಿತು. ಯಾವುದು? ಮಗು ಅಪ್ಪನ ಕೈ ಹಿಡ್ಕೊಂಡಿದ್ದು. ಅದೇ ಸಮಯದಲ್ಲಿ ಸೊಂಟದಲ್ಲಿದ್ದ ಸುರಕ್ಷಿತವಾದ ಮಗು ಅದೇ ಪಕ್ಷಿಗಳನ್ನು ಕಂಡು ತನ್ನ ಎರಡೂ ಕೈಗಳಲ್ಲಿ ಚಪ್ಪಾಳೆ ತಟ್ಟುತ್ತಾ ಕೇಕೆ ಹಾಕುತ್ತಾ ಸಂತೋಷ ಪಡುತ್ತಿತ್ತು. ಆದರೆ ಈ ಮಗು ಕೆಳಗೆ ಬೀಳಲಿಲ್ಲ. ಯಾಕೆ? ಅಪ್ಪ ಹಿಡ್ಕೊಂಡಿದ್ದ, ಸೊಂಟ ಅಲ್ಲ, ಅಪ್ಪ ಅಪ್ಪ ಹಿಡ್ಕೊಂಡಿದ್ದ. ಅಪ್ಪಂದು ಅದು ರೆಸ್ಪಾನ್ಸಿಬಿಲಿಟಿ. ದ ರೆಸ್ಪಾನ್ಸಿಬಿಲಿಟಿ ನೌ ಈಸ್ ಅಪ್ಪ ಅಂದು. ಭದ್ರ ಹಿಡ್ಕೊಡ್ತಾನೆ, ತುಂಬ ಆಟ ಆಡ್ತಾ ಪರವಾಗಿಲ್ಲ, ಭದ್ರ ಹಿಡ ಜಂಪ್ ಮಾಡ, ಅದು ಅವನೇ ಹಿಡ್ಕೊಂಡಿದ್ದ, ಬಿದ್ದ. ನೋಡಿ ಎಷ್ಟು ಸರಳವಾಗಿ. ಶರಣಾಗತಿ ಅಂದರೆ ಹೇಳ್ತಾರೆ, ಈ ಮಗು ಕೆಳಗೆ ಬೀಳಲಿಲ್ಲ, ಆದರೆ ಮತ್ತೊಂದು ಮಗು ತಂದೆಯ ಕೈಯನ್ನು ಹಿಡಿದು ನಡೆಯುವಾಗ ಗಮನ ಮೇಲಿನ ಪಕ್ಷಿಗಳತ್ತ ಹರಿಸಿ ಎಡವಿ ಬಿದ್ದ ಸ್ಥಿತಿ. ಮೊದಲನೆಯದು ಸ್ವಪ್ರತಿಷ್ಠೆ. ನಾನೇನು ಕೆಲಸ, ನಾಕೇನು ಕೆಲಸ, ನಾನು ಯಾರು ಗೊತ್ತಾ, ಬುರಿ ಇದೆ ಆಗೋಯ್ತು. ಸ್ವಪ್ರತಿಷ್ಠೆ, ನಾವು ಯಾರು ಗೊತ್ತಾ, ನಾವದು ಎರಡನೇ ಮಗು ಯಾವ ಭಯವಿಲ್ಲದೆ ಆನಂದದಿಂದ ಇತ್ತು. ಈ ಸ್ವಪ್ರತಿಷ್ಠೆ ಈ ಮಗುಗೆ ಇರಲಿಲ್ಲ. ರಹಸ್ಯ ಏನಂದರೆ, ಶರಣಾಗತಿ ರಹಸ್ಯ ಜಗತ್ತಿನ ಮೋಜು ಸುಖ ಲಲಾಸೆಗಳನ್ನು ಕಂಡಾಗ್ಯೂ ಯಾವುದೇ ರೀತಿಯ ಭಯವಿಲ್ಲದೆ ಆನಂದದಿಂದ ಜೀವನ ಸಾಗಿಸುವುದೇ ಆ ಸೊಂಟದಲ್ಲಿದ್ದ ಮಗುವಿನ ಉದಾಹರಣೆ. ಎರಡು ಕೈ ಚಪ್ಪಾಳೆ ಹೊಡೆಯುತ್ತೆ, ಬಾಯಿಗೇನೋ ಹಾಕ್ಕೊಳ್ಳುತ್ತೆ, ಆ ಅಪ್ಪನ ಟೋಪಿ ಕಿತ್ತಾಕೊಳ್ಳುತ್ತೆ, ಅಪ್ಪನ ಪೇಟ ಬರೆಯುತ್ತೆ. ನಿಮಗೆ ಗೊತ್ತಿಲ್ಲ ಅದ್ರ ಸುಖ. ನಾವು ತಿರುಪತಿಗೆ ಹೋದಾಗ ವೆಂಕಟರಮಣನ ದರ್ಶನವನ್ನು ಅಪ್ಪನ ಹೆಗಲ ಮೇಲೆ ಕೂತೇ ನೋಡ್ತಾ ಇದ್ದಿದ್ದವರು ವೆಂಕಟರಮಣಪ್ಪನ. ಅದೇನು ಆನಂದ ಗೊತ್ತಾ, ಏನು ಸಂತೋಷ ಗೊತ್ತಾ. ಜ್ಞಾಪಕ ಇಟ್ಕೊಳ್ಳಿ, ಅಪ್ಪನಿಗೆ ಎಷ್ಟು ಕಷ್ಟ, ಅಪ್ಪಗೆ ನೋಡೋಕ್ಕಾಗ್ತಿಲ್ಲ. ನಾನು ಹತ್ರ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿದೆ, ಗೋವಿಂದ ಗೋವಿಂದ ಅಂತ ನಾವು. ಅಪ್ಪ ಹೊತ್ಕೊಂಡಿದ್ದಾನೆ, ಕ್ಯೂನಲ್ಲಿ ನಿಂತಿದ್ದಾನೆ, ಆ ಉಪವಾಸ ಮಾಡ್ಕೊಂಡಿದ್ದಾನೆ, ಮನದೇವರು ಕುಲದೇವರು. ಆದರೆ ಅಪ್ಪಂಗೆ ಏನು ಸಂತೋಷ ಅಂದರೆ, ಮಗನಿಗೆ ನಾನು ದರ್ಶನ ಮಾಡಿಸ್ತಿದ್ದೀನಲ್ಲ ಅಂತ. ಇದು ರೀ ನಿಜವಾದ ಅರ್ಥದಲ್ಲಿ ಶರಣಾಗತಿ. ನಮಗೆ ಆ ಮನಸ್ಸು ಬರಬೇಕು. ಶ್ರೀರಾಮಕೃಷ್ಣ ಹೇಳ್ತಾರೆ,
ಈ ಮೊದಲನೇ ಮಗು ಏನು ಮಾಡುತ್ತೆ, ಅಪ್ಪನ ಕೈಯನ್ನು ನೆಪ ಮಾತ್ರಕ್ಕೆ ಹಿಡಿದು ಯಾವಾಗಲೂ ಒಂದ್ಸಲಿ ಒಂದು ಅಟೆಂಡೆನ್ಸ್ ಹಾಕಿಬಿಡೋದು, ಸ್ವಾಮೀಜಿ ಹೆಂಗಿದ್ದೀರಾ ಅನ್ನೋದು, ಫೋನ್ ಮಾತಾಡೋದು, ರಸ್ತೆಯಲ್ಲಿ ಹೋಗ್ತಾರೆ ಅವ್ರು ನಮ್ಮ ಸ್ವಾಮೀಜಿ ಅಂತ ಹೇಳೋದು, ಎಲ್ಲ ಎನ್ಕ್ಯಾಶ್ ಮಾಡ್ಕೊಳ್ಳೋದು ನಮ್ಮ ಹೆಸರಲ್ಲಿ. ಇಲ್ಲಿಗೆ ಬರೋದಿಲ್ಲ, ದೇವಸ್ಥಾನಕ್ಕೆ ಹೋಗೋದಿಲ್ಲ, ಬೇರೆ ದೇವಸ್ಥಾನಗಳಲ್ಲೂ ನೋಡೋಕ್ಕಾಗಲ್ಲ, ಎಲ್ಲೂ ಇಲ್ಲ, ಎಲ್ಲಿದ್ದಾರೆ ಅದು ಹೇಳಲ್ಲ. ಜಗತ್ತಿನ ಆಕರ್ಷಣೆಗೆ ಒಳಗಾಗಿ ಏಳು ಬೀಳುಗಳನ್ನು ಅನುಭವಿಸುವ ದುಸ್ಥಿತಿ ಆ ಮಗು ಕೈ ಹಿಡ್ಕೊಂಡಿದ್ದ ಮಗುಗೆ. ಅಪ್ಪನೇ ಕೈ ಹಿಡ್ಕೊಂಡಿದ್ರೆ ಬೀಳಲ್ಲ, ಅಪ್ಪಂಗೆ ಗೊತ್ತು ಮಗುನ ನಾನು ಹಿಡ್ಕೊಂಡಿದ್ದೀನಿ ಕೈ ಅಂತ. ಅದು ಶರಣಾಗತಿ. ಯಾವುದೇ ಆಕರ್ಷಣೆಗೆ ಒಳಗಾಗದೆ ಒಂದು ವೇಳೆ ಕಂಡಾಗಿಯೂ ಅದರಿಂದ ತನಗೇನು ಲಾಭ ಎಂದರಿತು ಸಾಧನೆಯಲ್ಲಿ ತೊಡಗಿರುವುದೇ ಶರಣಾಗತಿ ಹೊಂದಿರುವವರ ಲಕ್ಷಣ. ರಾಮಕೃಷ್ಣಾಶ್ರಮ, ಇಸ್ಕಾನ್, ಚಿನ್ಮಯ ಮಿಷನ್, ಬನ್ನಿ ನನ್ನ ಜೊತೆ, ಪ್ಲೀಸ್ ಕಮ್. ಅವರು ಸ್ವಾಮೀಜಿ ಜಪಾನಂದ ದ ನ್ಯೂಲಿ ಹ್ಯಾಸ್ ಜಾಯಿಂಡ್, ಯು ಜಸ್ಟ್ ಟಾಕ್ ಟು ಹಿಮ್ ಅಂತ. ನಾನು ಹೋಗ್ತೀನಿ. ಹೌ ಆರ್ ಯು ಮಹಾರಾಜ್, ಹೌ ಆರ್ ಯು, ವಾಟ್ಸ್ ಯುವರ್ ನೇಮ್, ಫ್ರಮ್ ವೇರ್ ಯು ಹ್ಯಾವ್ ಕಮ್ ಅಂತಾನೆ. IIT ಖರಗ್ಪುರ್ ಅಂತ. IIT ಅಪ್ಪ, IIT, ಹಾಂ. ಆಮೇಲೆ he has received honors from Infosys Foundation, from Tatas, because he is expert in mathematics. ತಲೆ ಹೊಡೆದ್ರೆ ಅಕ್ಷರ ಬರಲ್ಲ, ನಿಂತ್ಕೊಳ್ಳೋದು ಹಂಗೆ. ಇಲ್ಲಿ ನೋಡಿ ನಡೆದೆ. ನೈಸ್ ಟು ಸಿ ಯು ಮಹಾರಾಜ್. ಆ್ಯಂಡ್ ಮಹಾರಾಜ್ ಹೌ ಈಸ್ ದಟ್? ಅವರು ಒಂದು ಸುತ್ತಕೊಂಡು, ಒಂದು ಲುಂಗಿ ಹಿಂಗೆ ಸುತ್ತಕೊಂಡು, ಬಿಳಿ ಬಟ್ಟೆ ಆಗ್ತಾನೆ ಸೇರಿದ್ರು. ಎಲ್ಲಿದ್ರು? IIT ಖರಗ್ಪುರ್. ನಾನು ಹೇಳಿದೆ, IIT ಖರಗ್ಪುರಲ್ಲಿದ್ದೀರಾ? ಇಡೀ ದೇಶ ಅವ್ರ ಹೆಸರು ಬಂದಿದೆ, ಬೇಕಾದಷ್ಟು ಪೇಪರಲ್ಲಿ, ನ್ಯೂಸಲ್ಲೆಲ್ಲ ಬಂದಿದೆ. ಈಸ್ ರೆಸಿಪಿಯೆಂಟ್ ಆಫ್ ಸೋ ಮೆನಿ ಮೆಡಲ್ಸ್. ಎಲ್ಲ ಪಕ್ಕಕ್ಕಿಟ್ರು. ಥ್ಯಾಂಕ್ ಯು. ಆಶ್ರಮದೊಳಗಡೆ ಬಂದರು. ಇಲ್ವಾ ಅವರು? ಬದುಕ್ತಿಲ್ವಾ? ಸಂತೋಷವಾಗಿಲ್ಲ? ಅವ್ರು ಹೇಳ್ತಾರೆ, ಐ ಆಮ್ ಸೋ ಹ್ಯಾಪಿ ಸ್ವಾಮೀಜಿ ನಾವು. ನಾ ಹೇಳೆ, ಎಸ್, ದಟ್ ಈಸ್ ವೈ ಸ್ವಾಮೀಜಿ ಸೆಡ್ ಟು ಟಾಕ್ ವಿತ್ ಯು. ಮತ್ತೆ ಒಂದು ದಿವಸ ಹೋಗಿದ್ದೆ ಕಲ್ಕತ್ತಾದಲ್ಲಿ ಸ್ವಾಮೀಜಿ. ಓ ಜಪಾನಂದ, ಸಿ ನ್ಯೂ ಸ್ವಾಮೀಜಿ ಹ್ಯಾಸ್ ಕಮ್, ಹಿ ಹ್ಯಾಸ್ ಟೇಕನ್ ಸನ್ಯಾಸ ಇನ್ ಅವರ್ ಆಶ್ರಮ, ಯು ಕ್ಯಾನ್ ಸ್ಪೀಕ್ ಟು ಹಿಮ್ ಬಿಕಾಸ್ ಯು ಆರ್ ರನ್ನಿಂಗ್ ಎ ಹಾಸ್ಪಿಟಲ್. ಈ ಈಸ್ ಡಾಕ್ಟರ್. ಅವ್ರು ಹೋದರೆ ಈಸ್ ಎ ಗೋಲ್ಡ್ ಮೆಡಲಿಸ್ಟ್ ಆ್ಯಂಡ್ ಈಸ್ ಎಕ್ಸ್ಪರ್ಟ್ ಇನ್ ಸರ್ಜರಿ. And he was earning about 5 to 10 lakhs per month in the hospital where he was working. ಒಂದು ದಿವಸ ಬೆಳಗ್ಗೆ ಹೋದ ತಕ್ಷಣ ಅವರ ಬಾಸ್ಗೆ ಹೇಳಿದಂತೆ, ಸರ್ ಟುಡೇ ಈಸ್ ಮೈ ಲಾಸ್ಟ್ ಡೇ. ಏನಾಯಿತು ಮಗು, ನಿಂಗೆ ಸಂಬಳ ಜಾಸ್ತಿ ಕೊಡ್ತೀನೋ, ಇನ್ನೊಂದು ಲಕ್ಷ ಬೇಕಾದ್ರೆ ಕೊಡ್ತೀನಿ. ನೋ ಸರ್, ಐ ಆಮ್ ನಾಟ್ ಫಾರ್ ಲ್ಯಾಕ್ಸ್, ಐ ಆಮ್ ಫಾರ್ ಪೀಸ್, ಮೆಂಟಲ್ ಪೀಸ್, satisfaction, trupti. So what are you doing? I am going to Ramakrishna Ashram, sir. I am going to join there. Hardly 25 years. ರಾಮಕೃಷ್ಣ ಆಶ್ರಮದಲ್ಲಿ ಯಾರಾದರೂ ಸೇರ್ಬೇಕಾದ್ರೆ 20ರಿಂದ 25 ಒಳಗಡೆ ಸೇರ್ಕೊಂಡು ಬಿಡಬೇಕು, ಆಮೇಲೆ ಸೇರಿಸಲ್ಲ ಅವರು. ತಲೆ ಅವ್ರಿಗಿದೆಯಾ ನಮಗಿದೆಯಾ? ಈಗ ನೀವು ಯೋಚನೆ ಮಾಡಿ. ಇನ್ನೊಬ್ಬ ನನ್ನ ಕ್ಲಾಸ್ಮೇಟ್, ನನ್ನ ಸಹಪಾಠಿ ಪ್ರಕಾಶ್ ಮಹಾರಾಜ್ ಅಂತ. ನಾನು ಮಾತಾಡ್ತಿರೋದು 1980s, 78-80s. ಪ್ರಕಾಶ್ ಮಹಾರಾಜ್ ಗುಜರಾತಿ. ಕೃಷ್ಣ ಮಹಾರಾಜ್, ಐ ವಾಂಟ್ ಟು ಹಿಯರ್ ಒನ್ಸ್ ಅಗೇನ್ ವೇದಪಾಠ ಬಿಕಾಸ್ ಐ ಆಮ್ ನಾಟ್ ಏಬಲ್ ಟು ಚಾಂಟ್ ಪ್ರಾಪರ್ಲಿ. ನೋ ಕಮ್, ಐ ವಿಲ್ ಟೀಚ್ ಯು. ಸೊ ಹಾಗೆಲ್ಲ ಮಾತಾಡ್ತಿರುವಾಗ, ಮಹಾರಾಜ್ ಹೌ ಯು ಕುಡ್ ಮ್ಯಾನೇಜ್ ಟು ಕಮ್ ಹಿಯರ್? ವೈ ಯು ಆರ್ ಆಸ್ಕಿಂಗ್ ದಿಸ್ ಕ್ವಶನ್? ಜ್ಞಾಪಕ ಇಟ್ಕೊಳ್ಳಿ ನೀವು. ಅಂಡರ್ ಹಿಮ್ 5,000 engineers were working in America, not India. In America, he was in charge of one company where 5,000 engineers of American origin were working under him. ಎಷ್ಟು ಅವರು ಸಂಬಳ ತಗೋತಿರ್ಬೋದು ನೋಡಿ. He was hardly 23. Brilliant, best engineer. ಶರಣಾಗತಿ.
ಬಿಟ್ಟ, ಎಲ್ಲವನ್ನು ಬಿಟ್ಟ, ಒಂದು ಹಳೆ ಪಂಚೆ ಮಾರ್ಕೆಟಲ್ಲಿ ತಗೊಂಡ, ಹಾಕ್ಕೊಂಡ, ವಾಚು ಪಾಚು ಈಚು ಎಲ್ಲ ಬಿಸಾಕ್ದ, ನೆಟ್ಟಿಗೆ ಟ್ರೈನ್ ಹತ್ಕೊಂಡ, ರಾಮಕೃಷ್ಣ ಮಠದಲ್ಲಿ ಬಂದು ಇಳ್ದ. ಬುದ್ಧಿ ಇಲ್ವ ಅವ್ರಿಗೆ? ಇಸ್ಕಾನಲ್ಲಿ ನಾನು ಲೇಟೆಸ್ಟಾಗಿ ಒಬ್ಬರು ಸ್ವಾಮೀಜಿಯವ್ರು ಮಾತಾಡಿದೆ, ಪ್ರಭುಗಳನ್ನ. ಹಾಯ್, ಹೌ ಆರ್ ಯು ಪ್ರಭುಜಿ? ಯು ಹ್ಯಾವ್ ಕಮ್, ಐ ಹರ್ಡ್. ಯಸ್, ಐ ಹ್ಯಾವ್ ಟು ಫಿನಿಶ್ ಮೈ ಲಾಸ್ಟ್ ಸೆಮಿಸ್ಟರ್. ಐ ಫಿನಿಶ್ಡ್ ಇಟ್ ಬಿಕಾಸ್ ದೇ ಆರ್ ಆಲ್ ಡಿಪೆಂಡಿಂಗ್ ಅಪಾನ್ ಮೀ. ಐ ಹ್ಯಾವ್ ಫಿನಿಶ್ಡ್ ಮೈ ದಿಸ್ ಒನ್, ಐ ಆಮ್ ಹಿಯರ್. ಹಿ ವಾಸ್ ಎ ಪ್ರೊಫೆಸರ್. 2 ಅಕ್ಷರ ಬರಲ್ಲ, ಮಾತು ಮಾತ್ರ ಇಡೀ ಜಗತ್ತಿಗೆ ದೇವ್ರು ಹೇಳ್ಬಿಟ್ಟ, ನೀನು ಅಲ್ಲಿದ್ರೇನೆ ಜಗತ್ತಿರೋದು ಅಂತ. ಶರಣಾಗತಿ ಬಂದ್ರೆ ಜಹರಕ ಪ್ಯಾಲ ರಾಡಾನೆ ಬೇಜ ಪೀವತ ಮೀರ ನಾಚೀರೆ ಪಗ ಗುಂಗರು ಬಾಂಧಕರ ನಾಚೀರೆ. ಮಹಾರಾಣಿ ಮೀರಾ, ರಾಣಾನ ರಾಣಿ ಅವಳು. ಎಷ್ಟು ಆಸ್ತಿ ಏನೆಲ್ಲ ಇತ್ತು. ಅವಳು ಹೇಳೋದು, ಏನಪ್ಪ ಮದುವೆ ಅಂತ ಮಾಡಿದ್ರು ನೀನು ಎಲ್ಲಿರ್ತೀಯ? ಅದೇ ಕೃಷ್ಣನ ದೇವಸ್ಥಾನದಲ್ಲಿರ್ತೀನಿ. ಅವಳು ಕೃಷ್ಣನ ಹೆಸರೇನು? ಗಿರಿಧಾರಿ. ಅವನು ಮಹಾರಾಣ, ಇವಳು ಕೃಷ್ಣನ ಹತ್ರ ಇರ್ತಾರೆ. ಕೃಷ್ಣನ ದೇವಸ್ಥಾನದಲ್ಲಿ ಇರ್ತೀನಿ. ಏನಿದೆ, ಏನ್ ತಂದೆ ನೀನು ಮನೆಯಿಂದ? ಪೆದ್ದಿ ಅವಳು. ನೋಡಿ, ನಾವು 2 ಕಾರು 3 ಕಾರು, ಬಾಡಿಗೆ ಕಾರು, ಪಕ್ಕದ ಮನೆ ಕಾರು, ಎದುರುಗಡೆ ಮನೆ ಕಾರು. ಪೆದ್ದಿಯವಳು. ಏನ್ ತಂದೆ ಅಂತ ಕೇಳಿದ್ರೆ ಟಂಗ್ 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 ಏಕನಾದ ತಂದಿದ್ದಾಳೆ. ಮೇರೆತ್ತು ಗಿರಿಧರ ಗೋಪಾಲ್ ದೂಸರನ ಕೊಯ್ ದೂಸರನ ಕೊಯ್ ಅಂತ. ರಾಣ ಹೇಳ್ತಾನೆ, ಏನಮ್ಮ ನಮ್ಮ ನಮ್ಮ ಗೌರವ ಏನಮ್ಮ, ನಮ್ಮ ಪ್ರೆಸ್ಟೀಜ್ ಏನಮ್ಮ, ನೀನೊಂದು ಚಿನ್ನದ ಪಲ್ಲಕ್ಕಿಲಿ ಬರ್ಬೋದಾಗಿತ್ತಲ್ಲವಾ, ನೀನು ಬರ್ತಿರೋದು ಆ ರಾಣನ ಅರಮನೆಯಿಂದ ಅಲ್ವಾ, ಏನಮ್ಮ ಅಂತ. ಇಲ್ಲ, ನನಗಿದೇ ನನ್ನ ಜೀವನ ಅಂತ ಹೇಳ್ತಾರೆ. ಪೆದ್ದಿಯವಳು ಅಲ್ವಾ? ಈಗಿನ ಕಾಲದ ಹುಡುಗಿರಿಗೆ ಹೇಳಿ ಅದನ್ನು, ಭಾಳ ತಲಕಾಯಿಲೆದು ಅಂತಾರೆ. ಯಾಕಂದ್ರೆ ಇವ್ರು ಭಾಳ ತಲಕಾಯಿ ಇದೆ, ತಗೊಂಬಂದು ಒಂದು ತಲಕಾಯಿ ಇದೆ ಇವ್ರಿಗೆ. ಎಂಥ ಸ್ಥಿತಿ ಬಂದ್ಬಿಟ್ರಿ ನೋಡಿ. ನಾನು ಹಾಗನ್ಬಿಟ್ಟು ಎಲ್ಲರೂ ಏಕರಾದ ತನ್ನಿ ಅಂತ ಹೇಳಲ್ಲ. ಮನಸ್ಸನ್ನು ನಿಯಮಿತವಾಗಿ ಇಟ್ಕೊಳ್ಳಿ. ಮನಸ್ಸನ್ನು ಯಾರಿಗೆ ಶರಣಾಗತಿ ಹೊಂದಿ? ಭಗವಂತನಲ್ಲಿ ಶರಣಾಗತಿ ಹೊಂದಿ. ನೋಡಿ, ಯಾವುದೇ ಆಕರ್ಷಣೆಗೆ ಒಳಗಾಗದೆ ಒಂದು ವೇಳೆ ಕಂಡಾಗಿಯೂ ಅದರಿಂದ ತನಗೇನು ಲಾಭ ಎಂದರಿತು ಸಾಧನೆಯಲ್ಲಿ ತೊಡಗುವುದೇ ಶರಣಾಗತಿ ಹೊಂದಿರುವವರ ಲಕ್ಷಣ. ಕನಕದಾಸರು, ಪುರಂದರದಾಸರು, ನವಕೋಟಿ ನಾರಾಯಣ ಪುರಂದರದಾಸರು ದಶಕೋಟಿ ನಾರಾಯಣ ಆಗಬೇಕು ಅಂತ ಅವ್ರದ್ದು ಪ್ಲಾನ್ ಇದ್ದಿತ್ತು. ಕೊನೆಗೇನಾಯಿತು? ಎಲ್ಲ ಬಿಟ್ಟು ನೆಟ್ಟಿಗೆ ಬಂದರು. ಪಾಂಡುರಂಗ ವಿಠಲ ನೀನೇ ನನ್ನ ಸರ್ವಸ್ವ ಅಂದರು. ಇದು ಶರಣಾಗತಿಗೆ ಉದಾಹರಣೆಗಳು. ಪರಮಹಂಸ ಶ್ರೀರಾಮಕೃಷ್ಣರು ತಮ್ಮ ಬಳಿಗೆ ಬರುತ್ತಿದ್ದ ಭಕ್ತರಿಗೆ ಈ ಶರಣಾಗತಿ ತತ್ವದ ಬಗ್ಗೆ ಅಪಾರವಾಗಿ ಉಪದೇಶಿಸುತ್ತಿದ್ದರು. ಭಗವಂತನಲ್ಲಿ ಒಮ್ಮೆ ಶರಣಾಗತಿ ಹೊಂದಿದರೆ ಸಂಪೂರ್ಣ ಜವಾಬ್ದಾರಿ ಭಗವಂತನೇ ಪಡೆಯುತ್ತಾನೆ ಎಂದು ಅತ್ಯಂತ ಪರಿಣಾಮಕಾರಿಯಾಗಿ ತಮ್ಮ ಅದ್ಭುತ ಜೀವನದ ದೈವಿ ಘಟನೆಗಳನ್ನು ತಿಳಿಸುತ್ತಿದ್ದರು. ಅದನ್ನು ಅವರು ಪರಮಹಂಸರ ಹತ್ರ ಹೋಗಬೇಡಿ. ಪರಮಹಂಸರದಾದರೆ 1886ವರೆಗಿದ್ದರು ಪರಮಹಂಸರು, ಬದುಕಿದ್ದು 1886. ಅದು ಬಿಟ್ಬಿಡಿ. ಬೇರೆ ಸ್ವಾಮಿಗಳ ಅನುಭವವನ್ನು ನಾನು ಕೇಳಿದ್ದೀನಿ. ಬೇರೆ ಸ್ವಾಮಿಗಳ ಅನುಭವನ ಇದೇ ಬೆಂಗಳೂರು ಆಶ್ರಮ, ಈಗ ನೀವೇನು ಬೆಂಗಳೂರು ಆಶ್ರಮ ನೋಡ್ತಿರೋ ಅದಲ್ಲ, ನಾನು ಹೇಳ್ತಿರೋ ಬೆಂಗಳೂರು ಆಶ್ರಮ ಯತೀಶ್ವರಾಜ್ ಇದ್ದಿದ್ದು ತಪೋಭೂಮಿ. ಅದು ಎಲ್ಲ ಒಂದು 6 ಜನ ಬ್ರಹ್ಮಚಾರಿಗಳು, ಒಂದು 5 ಜನ ಸನ್ಯಾಸಿಗಳು, ಅದು ಇದು ಕೆಲಸ. ಬೆಳಗ್ಗೆ ಇವರಿಲ್ಲ, ಏನು ಸರ್ವೆಂಟ್ಸ್ ಇಲ್ಲ. ನೀವು ಕಸ ಗುಡಿಸಿ, ನೀವು ಒಳಗಡೆ ನೀನು ಪಾತ್ರೆ, ನೀನು ಹಸುವುದು ಗೊಬ್ಬರ ಎಲ್ಲ ತೆಗೆದು ಕ್ಲೀನ್ ಎಲ್ಲ ನಾನೇ ಕಣ್ಣಾರೆ ನೋಡಿದ್ದೀನಿ. ಅವರು ಆ ಸ್ವಾಮಿಗಳನ್ನೆಲ್ಲ ಹಸು ತೊಳೆಯೋದು, ಹಸು ಹಾಲು ಕರಿಯೋದು. ಇವತ್ತು ದೊಡ್ಡದಾಗ ಆಶ್ರಮಕ್ಕೆ ಹೋಗಿ ಸೇರ್ಕೋತೀನಿ ಅಂತಿದ್ರು ಅನ್ನೋರು ಇದ್ದರು. ನಾನು ನಮ್ಮ ಕಾಲೇಜಿಂದ ನಾನು ಆಶ್ರಮಕ್ಕೆ ಬಂದಮೇಲೆ, ಕಾಲೇಜಿಂದ ಆಶ್ರಮಕ್ಕೆ ಬಂದುಬಿಟ್ಟೆ. ಬಂದು ಕಾಲೇಜಲ್ಲಿ ಹೆಂಗಿದ್ದೆ ಗೊತ್ತಲ್ಲ ನಿಮಗೆ, ಅಲ್ಲೋಗೋದು ಇಲ್ಲೋಗೋದು, ಅದು ಚರ್ಚಾ ಸ್ಪರ್ಧೆ. ಈಗ ಅದೆಲ್ಲ ಇಲ್ವೇ ಇಲ್ಲ ಕಾಲೇಜ್ಗಳಲ್ಲಿ. ಈಗೇನಿದ್ರು ಇದು ಬ್ರೇಕ್ ಡ್ಯಾನ್ಸು, ಆ ಡ್ಯಾನ್ಸು, ಈ ಡ್ಯಾನ್ಸು, ಇದು ಚರ್ಚಾ ಸ್ಪರ್ಧೆ ಇತ್ತು, ಆಶುಭಾಷಣ ಸ್ಪರ್ಧೆ ಇತ್ತು. ಆ ಚೀಟಿ ತೆಗೆದ್ರೆ ಅದರಲ್ಲಿ ಏನು ಬರುತ್ತೋ ಅದನ್ನು ಮಾತಾಡಬೇಕಾಗಿತ್ತು. ನಾನು ಒಂದು ದಿವಸ ಜ್ಞಾಪಕ ಇದೆ ನನಗೆ,
ಹಿಂಗೆಲ್ಲ ಹಿಂಗೆ ಅಂದ್ಬಿಟ್ಟು ನಮ್ಮ ಹೆಡ್ ಮಾಸ್ಟರ್ ಸತ್ಯನಾರಾಯಣ ರಾವ್ ಅಂತ ತೆಗಿಯಪ್ಪ ಅನ್ನೋದು. ಸರ್ ನೀವೇ ತೆಗೆದು, ಇಲ್ಲಪ್ಪ ತಗೋ, ಇದು ಸಿಸ್ಟಮ್ ಹಾಗೆ, ಆಶುಭಾಷಣ ಸ್ಪರ್ಧೆ ಅಂದರೆ ಒಳಗಡೆ ಡಬ್ಬದಲ್ಲಿರುತ್ತೆ ಸಬ್ಜೆಕ್ಟ್, ನೀವು ತೆಗಿಬೇಕು ಅಂತ. ಕೊನೆಗೆ ತೆಗೆದೆ, ಪರಕೆ ಬಂತು ನನಗೆ ಸಬ್ಜೆಕ್ಟು. ಹುಡುಗರೆಲ್ಲ ಓ ಅಂತ ನಕ್ಬಿಟ್ರು. ಮೊದಲೇ ಸರಿ ಪರಕೆ. ಏನೋ ಈ ಚಿಕ್ಕವನು ನಾನು, ಐ ಥಿಂಕ್ 6th ಸ್ಟ್ಯಾಂಡರ್ಡ್, 6th 7th ಸದ್ದಿದ್ಯಾ ಆಂಗ್ಲೋ ಸೈನ್ಸ್ ಪಾಠಶಾಲೆಯಲ್ಲಿ. ಅಯ್ಯೋ ಪರಕೆ ಬಂತು ಅಂತ ಅಳ್ಳಿಲ್ಲ ನಾನು. ಪರಕೆ ಅಲ್ವಾ, ತಗೊಂಡೆ ನೋಡಿ. ಪರಕೆದು ಎಲ್ಲ ಹಿಸ್ಟ್ರಿ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಪರಕೆ ಎಲ್ಲಿಂದ ಶುರು ಮಾಡಿದೆ ಅಂದರೆ ದೇವ್ರ ಮನೆಯಿಂದ ಶುರು ಮಾಡಿದೆ. ಪರಕೆ ಇಲ್ದರೆ ದೇವ್ರ ಮನೆಯೇ ಇಲ್ಲ. ಇಲ್ಲ ನಾನು ಸ್ನಾನ ಮಾಡ್ಕೊಂಬಂದಿನಿ, ನಾನೇ ಕ್ಲೀನ್ ಮಾಡ್ತೀನಿ ಮಾಡ್ತಾರೆ ಯಾರಾದ್ರು? ಪರಕೆಯಲ್ಲೇ ತರೋದು, ಪರಕೆಯಲ್ಲೇ ಗುಡಿಸೋದು ಅಲ್ವಾ? ದೇವಸ್ಥಾನದಲ್ಲಿ ಪರಕೆನೆ. ಹಂಗೆ ಶುರು ಮಾಡಿ ಐ ಟುಕ್ ಫಸ್ಟ್ ಪ್ರೈಸ್ ಪರಕೆಗೆ. ಗಾಬರಿ ಆಗ್ಬಿಟ್ರು ಎಲ್ಲರೂ. ಏನೋ ಮಾತಾಡ್ತಾನೆ, ಹೋದ್ ಹುಡುಗರು, ಎಂಥದ್ದು ಬಂತು ಇವ್ಗೆ, ಎಂಥದ್ದು ಬಂತು. ಕೊನೆಗೆ ಬಾಯಿ ಮುಚ್ಚಿಸ್ಬಿಟ್ಟೆ. ಕೊನೆಗೊಂದು ಹೇಳ್ಬಿಡ್ತೀನಿ. ಆವಾಗ ನಾ ಹೇಳ್ತಿದ್ದೆ, ಈಗ ಅವಾಗ ಅನ್ಕೊಂಡು ಕೇಳ್ಕೊಳ್ಳಿ. ಹೇಳಿದೆ, ಜಗಳ ಆಡುವಾಗ ಅವರು ಪರ್ಕೆಲಿ ಒಂದು 4 ಕೊಟ್ಟರೆ ಅವ್ರು ಗೆದ್ದಂಗೆ. ನಮ್ಮ ಮೇಷ್ಟ್ರಿಗೆ ಏನು ಖುಷಿ ಗೊತ್ತಾ, ನನ್ನ ಶಿಷ್ಯ ಏನಯ್ಯ ಪರಕೆ ಅಂತ ಬಂದ್ರೆ ಹಿಂಗೆ ಮಾತಾಡ್ತಾನಲ್ಲಪ್ಪ. ಸರ್ ಅದು ಕೊನೆಗೆ ಹೇಳ್ತೀನಿ ಸರ್, ಅದು ಇನ್ನೇನು ಹೇಳ್ತೀಯೋ ಅಂದರು. ಇಲ್ಲ ಸರ್, ಪರಕೆದ ಕೊನೆಯೇ ಹೇಳ್ತೀನಿ ನಾನು, ಇದೆಲ್ಲ ಮುಗಿಸ್ಬಿಡ್ತೀನಿ. ದೇವ್ರ ಮನೆ, ಅಡುಗೆ ಮನೆ, ಇದೆಲ್ಲ ಕ್ಲೀನಿಂಗ್ ಅಂದರೆ ಪರಕೆ ಇರಬೇಕು ಅಂತ. ಪರಕೆಗೆ ಎಂಥ ಸ್ಥಾನ ಇದೆ, ಆದರೆ ನಾವು ಕೊಡ್ತಿಲ್ಲ, ಅದನ್ನು ಮೂಲೆಯಲ್ಲಿ ಇಡ್ತೀವಿ. ಆ್ಯಕ್ಚುಲಿ ಅದಕ್ಕೆ ಒಳ್ಳೆ ಸ್ಥಾನ ಕೊಡಬೇಕು. ಎಷ್ಟು ಕ್ಲೀನ್ ಮಾಡುತ್ತೆ. ಆಮೇಲೆ ಪರಕೆ ತಗೊಂಬರ, ಅಲ್ಲಿ ಕ್ಲೀನ್ ಮಾಡಿ. ಅಲ್ಲಿ ಇದೆ ಪರಕೆ ತಗೊಂಬರ, ಇಲಿ ಇದೆ ಪರಕೆ ತಗೊಂಬಾರ, ಎಲ್ಲದಕ್ಕೂ ಜಿರ್ಲೆ ಇದೆ ಪರಕೆ ತಗೊಂಬಾರ. ಇಲ್ವಾ? ನಿಮ್ಗೆ ಇನ್ನು ಜನ್ಮದಲ್ಲಿ ನೀವು ಪರಕೆ ಬಗ್ಗೆ ಯಾರನ್ನು ಕೇಳಕ್ಕೆ ಹೋಗಲ್ಲ, ನೀವು ಅಷ್ಟು ಹೇಳ್ಕೊಟ್ಬಿಡಿ. ಕೊನೆಗೆ ಏನು ಮಾಡಿದೆ ಸರ್, ಲಾಸ್ಟ್ ಒಂದಿದೆ, ಟೈಮ್ ಆಯ್ತ್ಕೊಂಡು ನಾವು ಆಗಲೇ ಪ್ರೈಸ್ಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಇದೊಂದು ಹೇಳ್ಬಿಡ್ತೀನಿ ಸರ್. ಹೇಳೋದು ಸ್ನೇಹಿತರೆ, ಪರಕೆ ಮೂಲೆಯಲ್ಲಿ ಹಿಡಿದು ಅನ್ಕೋಬೇಡಿ. ಕೆಲವರು ಹರಕೆ ಮಾಡ್ಕೊಂಡಿರ್ತಾರೆ, ಪರಕೆಯಲ್ಲಿ ನೀವು ಹಾಕ್ತೀನಿ ಅಂತ ಅಚ್ಚಚ್ತಾರೆ ಅವರು. ಆಮೇಲೆ ಹೇಳಿದೆ, ಮಗುಗೆ ಹುಷಾರಿಲ್ಲದೆ ಇದ್ರೆ ಪರಕೆಯಿಂದನೇ ಆರತಿ ಮಾಡಿ ದೃಷ್ಟಿ ತೆಗೆಯೋದು. ನೋಡಿದ್ರ ಈಗ ನಿಮ್ಗೆ ಅರ್ಥವಾಯ್ತಾ ಪರಕೆ ಅಂದ್ರೆ ಏನು? ನಿಮ್ಮ ಹುಡುಗರಿಗೆ ಹೇಳಿಸಿದ್ದನ್ನು ನೋಡೋಣ. ಇನ್ಯಾರಾದ್ರೂ ಆಶುಭಾಷಣ ಸ್ಪರ್ಧೆ ಮಾಡಿ ನನಗೆ ಪರಕೆಯಿಂದ ಇನ್ನೇನಾದರೂ ಹಾಕ್ಕೊಡಿ, ಒಳಕಲ್ಲು ಅಂತ ಕೊಡಿರಿ. ಯಾಕೆ ಹರಿದ್ಬಿಟ್ರೆ ನಾವು ಒಳಕಲ್ಲು. ಭಗವಂತನ ಕೃಪೆ ಇರಬೇಕಷ್ಟೇ. ಏನಿದೆ ನಮ್ದೆಲ್ಲ ಮಾನಸಿಕ ಸ್ಥಿತಿ ನಮ್ದಿರಬೇಕು. ಭಗವಂತನಿಗೆ ನಾವು ನೀಡುವ ಶ್ರೇಷ್ಠ ವಸ್ತುವೇ ಭಕ್ತಿ. ನೀವು ಅಂದ್ಕೊಂಡಿದ್ದೀರಾ ಭಗವಂತನಿಗೆ ಇದು ಏನದು ಕಿರೀಟ ಮಾಡಿಸಿದ್ರು, ಇದು ಚಿನ್ನದ್ದು ಹೊದಿಕೆ ಮಾಡಿಸಿದ್ರು, ಯಾವುದು ಲೆಕ್ಕಕ್ಕೆ ಬರಲ್ಲ. ಹೃದಯ ಕೊಟ್ಟಿಯ ನೀನು ದೇವ್ರಿಗೆ. ಪುರಂದರದಾಸರು ಏನು ಕೊಟ್ಟರು ದೇವ್ರಿಗೆ? ವಿಠ್ಠಲನಿಗೆ. ಕನಕದಾಸರು ಏನು ಕೊಟ್ಟರು? ಕಾಗಿನೆಲೆ ಆದಿಕೇಶವನಿಗೆ. ಅದನ್ನು ಕೊಡೋದಕ್ಕೆ ಹೇಳ್ತಾರೆ ಶ್ರೀರಾಮಕೃಷ್ಣರು. ಭಕ್ತಿ, ಶರಣಾಗತಿ ಎಂಬುದು ಅಷ್ಟು ಸುಲಭವಾಗಿ ಮನಸ್ಸಿಗೆ ಬರುವುದಿಲ್ಲ. ಕಾರಣ ಈ ಅರಿಷಡ್ ವರ್ಗಗಳ ನಕಾರಾತ್ಮಕ. ಕೆಲವರು ಇವತ್ತು ಹೇಳ್ತೀನಿ, ಇವತ್ತು ಬೆಳಗ್ಗೆ ಇದಾಯಿತು, ಮಾತಾಡಿದೆ ಗುರು ಬಗ್ಗೆ ಮಾತಾಡಿದೆ. ಗುರು ಪೂರ್ಣಿಮೆ ಅಲ್ವಾ, 19ನೇ ತಾರೀಕು 29ನೇ ತಾರೀಕು, ಅದಕ್ಕೆ ಗುರು ಬಗ್ಗೆ ಎಲ್ಲ ಮಾತಾಡಿದೆ. ಸ್ವಲ್ಪ ಎಮೋಷನ್ ಆಗೋಯ್ತು. ಇಡೀ ಕೂತಿರೋರೆಲ್ಲ, ಅದು ಬೆಂಗಳೂರು ನೋಡಿ, ಎಂಟೈರ್ ಸಮ್ ಪೀಪಲ್ ವರ್ ವೀಪಿಂಗ್, ಅಳ್ತಾ ಇದ್ರು. ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಎಲ್ಲರನ್ನು. ಆಮೇಲೆ ಬಂದು ನಮಸ್ಕಾರ ಮಾಡುವಾಗ ಜೋರಾಗಿ ಅಳಕ್ಕೆ ಶುರು ಮಾಡಿದ್ರು. ಯಾಕೆ ಅಳಕ್ಕೆ ಶುರು ಮಾಡಿದ್ರು ಹೇಳ್ತೀನಿ ಕೇಳಿ. ಅಲ್ಲ ಸ್ವಾಮೀಜಿ, ನಮ್ಮ ಅವಸ್ಥೆ ನೋಡಿ, ನೀವು ಇಷ್ಟೊತ್ತು ಹೇಳಿದ್ರಿ, ಇಷ್ಟು ಹಾಡುಗಳು ಹಾಡಿದ್ರಿ, ಎಂತೆಂಥ ಹಾಡುಗಳು ಹಾಡಿದ್ರಿ, ಬಂಗಾಳಿ ಭಾಷೆದು ಹಾಡಿದ್ರಿ, ಸಂಸ್ಕೃತದ ಹಾಡಿದ್ರಿ, ಕನ್ನಡದ ಹಾಡಿದ್ರಿ,
ಮರಾಠಿ ಹಾಡು ಹಾಡಿದ್ರಿ, ಏನು ನಮ್ಮನ್ನು ಯಾವುದೋ ಲೋಕಕ್ಕೆ ಕರ್ಕೊಂಡು ಹೊಟ್ಟೋದ್ರಿ. ಅದಕ್ಕೇನು ಮಾಡ್ಬೇಕಮ್ಮ? ಈಗ ವಾಪಸ್ ಹೋಗ್ಬೇಕಲ್ಲ ಸ್ವಾಮೀಜಿ. ನೀವಲ್ಲ, ಅವರು. ನೀವು ವಾಪಸ್ ಅಲ್ಲಮ್ಮ, ಹೋಗ್ಬೇಕಲ್ವ. ನಿನ್ನ ಧರ್ಮ ಅದು ಮಾಡೋದು, ನಿನ್ನ ಕರ್ತವ್ಯ ಅಂತ ಹೇಳಿ ಮಾಡಮ್ಮ. ಯದ್ಯತ್ ಕರೋಮಿ ತತ್ತದಕ್ಕೆ ನಮ್ಮ ಶಂಭೋ ತವ ಆರಾಧನ ಅಂತ ಮಾಡಮ್ಮ. ನೀನು ಮಗುಗೆ ಸ್ನಾನ ಮಾಡಿಸ್ಬೇಕು, ಮಗುಗೆ ತಿಂಡಿ ತಿನ್ನಿಸ್ಬೇಕು, ಕೃಷ್ಣ ಅನ್ಕೊಳ್ಳಿ ಆ ಮಗುನ. ಶ್ರೀರಾಮಕೃಷ್ಣ ಹೇಳ್ಕೊಟ್ಟಿರೋದು. ಎಲ್ಲರನ್ನೂ ದೇವರಿದ್ದಾನೆ, ಅಳ್ಬೇಡಮ್ಮ. 4-5 ಜನ ಜೋರಾಗಿ ಅಳಕ್ಕೆ ಶುರು ಮಾಡಿಬಿಟ್ರು. ಇಲ್ಲಿರುವಾಗ ಏನು ಆನಂದ ಇರುತ್ತೆ ಸ್ವಾಮೀಜಿ, ಎಷ್ಟು ಚೆನ್ನಾಗಿ ವಿಚಾರಗಳು ಹೇಳ್ತೀರಾ, ಎಷ್ಟು ಚೆನ್ನಾಗಿ ಮನಸ್ಸಿರುತ್ತೆ. ಹೋಗ್ಬೇಕಲ್ಲ ಸ್ವಾಮೀಜಿ, ಈಗ ಗೇಟಲ್ಲಿ ಇಲ್ಲಿ ರಿವರ್ಸು. ಗಡಿಯಾರು ನೋಡ್ತಾನೆ ಇರ್ತೀರಿ, ಯಾವ ಬಿಟ್ಟರು ಹೋಗಮ್ಮ ಅಂತ. ಅಲ್ಲ, ಸುಮ್ಮನೆ ಹೇಳಿದೆ. ಅಹಂಕಾರದ ಮಜಲಿನ ಮೇಲೆ ಮನುಷ್ಯ ಸಾಗುತ್ತಿರುವಾಗ ತನಗಿಂತಲೂ ಮಹತ್ತಾದ ಒಂದು ಮಹಾನ್ ಶಕ್ತಿ ಇದೆ ಎಂಬುದರ ಅರಿವು ಸಹ ಇರದೆ ಕೇವಲ ದೈಹಿಕ ಸುಖಭೋಗಾದಿಗಳಲ್ಲಿ ಕೆಲವರು ಬರ್ತಾರೆ. ಇಲ್ಲಿ ಅವ್ರ ಟೈಮ್ ಆಗಿಬಿಟ್ರೆ ನಿಮ್ಗೆ ಗೊತ್ತಿಲ್ಲದೇನೆ ಅವ್ರು ರಿಂಗ್ ಆಗುತ್ತೆ ಫೋನು. ಆಮೇಲೆ ನಾವೆಲ್ಲ ನೋಡ್ತೀವಿ, ವಸ್ತೆ 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 ಅಂತ ಅಲ್ಲಿ ಹೋಗ್ತಾರೆ. ಅವ್ರ ಅವಸ್ಥೆ ನೋಡಿ ನನಗೆ ನಗು ಬರುತ್ತೆ. ಯಾಕೆ ವಸ್ತೆ ವಸ್ತೆ ವಸ್ತೆ? ಅಲ್ಲಿಂದ ಫೋನ್ ಮಾಡ್ಬೇಕಾದ್ರೆ ಎಕ್ಕಡು ಆಶ್ರಮ ಊರ್ಕೆ ಚೇಸ್ತೆ ಬಾಗುಂಡಾರಾ ಏನು ಅಲ್ಲಿ ನಿಂತ್ಕೊಂಡು ಮಾತಾಡಿದ್ದು. ಇಲ್ಲಿ ನಾಮ ಸಂಕೀರ್ತನೆ, ತಾಳ, ವಾದ್ಯ, ಆರತಿ ಎಲ್ಲ ಆಗ್ತಿದೆ. ಕೂತ್ಕೊಳ್ಳೋಕ್ಕಾಗಲ್ಲ ಕೆಲವ್ರಿಗೆ. ಕೂತ್ರು ಸಾಕು, ತೊಂದರೆ ಆಗತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನಿಗಿಂತ ಬೇರೆ ವಸ್ತು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಯಾರೂ ಇಲ್ಲ, ಯಾವುದೂ ಇಲ್ಲ, ಭಗವಂತನೊಬ್ಬರೇ. ಮಹಾನ್ ಶಕ್ತಿ ಇದೆ ಎಂಬುದು ಅರಿವು ಸಹ ಇರದೆ ಕೇವಲ ಸುಖ ಭೋಗಾದಿಗಳಲ್ಲಿ ನಿರತರಾಗಿದ್ದ ಹುಲು ಮಾನವನಿಗೆ ಸಹಜವಾಗಿಯೇ ಬರುವ ಜಗತ್ತಿನ ಏಳು ಬಿಡುಗಳು ಅವನನ್ನು ಮೃದುಗೊಳಿಸುತ್ತದೆ. ತದನಂತರ ಕ್ರಮೇಣ ಈ ಮಹಾನ್ ಜಗತ್ತಿನಲ್ಲಿ ತಾನೊಬ್ಬ ಹುಲು ಮಾನವ ಎಂಬ ಭಾವನೆ ಬಂದು ಆಗ ಶರಣಾಗತಿಯನ್ನು ಹೊಂದುವ ಸ್ಥಿತಿ ಬರುವುದರಲ್ಲಿ ಸಂದೇಹವಿಲ್ಲ. ಯಾಕೆ ಸ್ವಾಮೀಜಿ ಹೇಳಿದ್ವಿ? ಹಂಗೆ ಗೊತ್ತಾಗುತ್ತೆ ಸ್ವಾಮೀಜಿ. ಇಲ್ಲ, ಕೋವಿಡಲ್ಲಿ ಹೆಂಗಿದ್ರು ಎಲ್ಲರೂ ಮನೆಯಿಂದನೇ ಹೊರಗಡೆ ಬರ್ತಿರ್ಲಿಲ್ಲ. ಫ್ರೆಂಡ್ಸ್, ಅಯ್ಯೋ ಬರಬೇಡನು ಇಲ್ಲ ರೀ, ಅವ್ರು ನೀವು ಭಾಳ ಬೇಕಾದ್ರು ನಿಮ್ಗೆ ಬರಬೇಡನು, ಅವ್ರ ಊರಲ್ಲಿ ಜಾಸ್ತಿ ಇದೆ ಕಾಯಿಲೆ, ಬರಬೇಡ ಇದಿಲ್ವಾ? ಬಾಗಿಲೇ ತೆಗಿತಿರ್ಲಿಲ್ವೇ? ನಾನು ಒಬ್ಬರೇ ಪೇಷಂಟ್ಗಳು ಮನೆಗೆ ಹೋಗ್ಬಿಟ್ಟು ಔಷಧಿ ಕೊಟ್ಬಿಟ್ಟಿದ್ದೆ, ನಾನು ಇವನು ಎಲ್ಲ ಸೇರ್ಕೊಂಡು ಹೋಗಿ. ಇಡೀ ಭಾರತದಲ್ಲಿ ಬಹುಶಃ ಒಬ್ಬನೇ ಸನ್ಯಾಸಿ ಬೀದಿ ಬೀದಿ ಊರು ರಾಜ್ಯ ತಿರುಗಿದ್ದು ಅಂದ್ರೆ ನಾನು ಒಬ್ಬನೇ, ಧೈರ್ಯವಾಗಿ ಹೇಳಬಲ್ಲೆ. ಪೊಲೀಸ್ನವ್ರು ಬೇಡ ಅಂದರು, ಡಾಕ್ಟ್ರುಗಳು ಬೇಡ ಅಂದರು, ನೀವು ಇನಾಕ್ಯುಲೇಷನ್ ತಗೊಳ್ಳಿ ಅಂದರು, ನೀವು ಆ ಮಾತ್ರೆ ತಗೊಳ್ಳಿ ಅಂದರು, ನೀವು ಈ ಮಾತ್ರೆ ತಗೊಳ್ಳಿ ಅಂದರು. ಅದು ನೋಡೇ ಬಿಡೋಣ ಅಂತ. ಕೇರಳದಲ್ಲಿ ಪೊಲೀಸ್ನವ್ರು ಹೇಳೋದು, ಸ್ವಾಮಿ, ಇಟ್ ಈಸ್ ನಾಟ್ ಫಾರ್ ಯು, ಇಟ್ ಈಸ್ ಫಾರ್ ಅಸ್. ಇಫ್ ಸಮಥಿಂಗ್ ಹ್ಯಾಪನ್ಸ್ ಟು ಯು, ವಿ ವಿಲ್ ಬಿ ಇನ್ ಟ್ರಬಲ್, ನಥಿಂಗ್ ವಿಲ್ ಹ್ಯಾಪನ್, ಡೋಂಟ್ ವರಿ. ಅವ್ರು ಮಾತಾಡೋದು ಗೊತ್ತಲ್ಲ ಕೇರಳದಲ್ಲಿ, ಅಂತ ಮಾತಾಡೋದು. ಇಫ್ ಸಮಥಿಂಗ್ ಹ್ಯಾಪನ್ಸ್, ವಾಟ್ ಯು ಹ್ಯಾಪನ್ಸ್, ಇಟ್ ವಿಲ್ ಬಿ ಅವರ್ ಓನ್ ರೆಸ್ಪಾನ್ಸಿಬಿಲಿಟಿ, ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಓಕೆ ಅಂತ. ಮಲಯಾಳದವ್ರು ಹಾಗೆ ಮಾತಾಡೋದು. ಧೈರ್ಯ ಇರಬೇಕು, ಆಮೇಲೆ ಸಂಪೂರ್ಣ ಭರವಸೆ ಇರಬೇಕು ದೇವ್ರ ಮೇಲೆ, ಪೂರ್ಣ ಭರವಸೆ. ನೀವು ನನ್ನ ಜೊತೆ ಇದ್ದವ್ರು ಕೇಳಿ, ಎಲ್ಲಾದರೂ ಊರಿಗೆ ಹೋಗ್ಬೇಕಾದ್ರೆ, ಎಲ್ಲಾದರೂ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ, ಯಾವುದಾದ್ರು ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಅಡ್ಡ ಬಿದ್ದು ಹೋಗ್ತಿರ್ತೇನೆ. ಎಷ್ಟೋ ಜನ ಅಲ್ಲಿ ನಿಂತಿರ್ತಾರೆ, ಹುಡುಗರು, ಮಾಡ್ರನ್ ಹುಡುಗರು. ಯಾಕಂದ್ರೆ ಅಲ್ಲ, ನೀವು ನಮಸ್ಕಾರ ಮಾಡ್ತೀರ, ನೀನು ಬಂದು ಮಾಡು. ಒಂದೇ ಸರಿ ಸ್ವಾಮೀಜಿ ಮಾಡೋದು ನಮ್ಮ. ಹೌದು, ಒಂದೇ ಸರಿ. ಶ್ರೀರಾಮಕೃಷ್ಣ ಪರಮಹಂಸರು ಈ ರೀತಿಯ ವಿಚಾರವನ್ನು ಹೇಳಿ ಧೈರ್ಯ ತುಂಬ್ತಿದ್ರು ಭಕ್ತರಿಗೆ. ಪರಮಾತ್ಮನ ನಂಬು ನೀ ದೈವವನು, ತುಂಬು ಮನದಿ ಭಕ್ತಿಯನು, ಬಿಂಬವೋ ಕಂಬವೋ ನಂಬಿಕೆಯಿಂದ ಇಂಬುಗೊಳ್ಳುವುದು ಜೀವ. ಡಿ ವಿ ಗುಂಡಪ್ಪನವರು ಹೇಳಿದ್ರು, ನಂಬು ನೀ ದೈವವನು. ಪ್ರಹ್ಲಾದ ನಂಬದ, ನಾವು ನಂಬಲ್ಲ. ನಾವು ಪಕ್ಕದ ಮನೆ, ಎದುರುಗಡೆ ಮನೆ, ಆ ಕಡೆ ಮನೆ, ಈ ಕಡೆ ಮನೆ, ಅವೆಲ್ಲರೂ ನಂಬ್ತೀವಿ ರೀ. ಅವ್ರು ಬರದೇ ಇರ್ತಾರ, ಕರೆದ್ರೆ ಏನ್ರಿ ಅಷ್ಟು ಸ್ನೇಹಿತರು ನನಗೆ ಅಂತ. ಕೋವಿಡಲ್ಲಿ ಎಲ್ಲೋಗಿದ್ರು ಎಲ್ಲರೂ? ಯಾರು ಕರೆದ್ರೆ ಯಾರು ಬಂದಿದ್ರು? ಯಾರೂ ಬರಲಿಲ್ಲ. ನೀವು ಹೋಗಿದ್ರೆ ಅದರ ಮನೆಗೆ ಕೋವಿಡಲ್ಲಿ?
ಎಲ್ಲಿ ಪೂಜೆ ಮಾಡಿ ಅಂತಿದ್ರು? ಎಲ್ಲಿ? ದೇವಸ್ಥಾನದಲ್ಲಿ. ಪ್ರಸಾದ ತರಬೇಡ ಅಂದರು. ಇಂಥ ಬುದ್ಧಿವಂತಿಕೆ ಇದೆ ನೋಡಿ. ದೇವ್ರ ಪೂಜೆ ಮಾಡು, ಪ್ರಸಾದ ಬಂದ್ಬಿಟ್ರೆ ನಮಗೆ. ನಿಮ್ಗಾದ್ರೆ ಹಂಗೆ ಹೇಳಿದ್ದಾರೆ, ಕೆಲವ್ರಿಗೆ ಬರಲೇಬೇಡಿ ಈ ಕಡೆ ತಲೆನೇ ಹಾಕಬೇಡಿ ಅಂತ ಹೇಳಿ. ಯಾರನ್ನು ನಂಬಕ್ಕೆ ಹೋಗಬೇಡಿ. ನಂಬು ನೀ ದೈವವನ್ನು, ನಂಬು ಸ್ವಯಂಭುವನು, ಬಿಂಬವೋ ಕಂಬವೋ ನಂಬಿಕೆ ನಿಂಬುಗೊಳ್ಳುವುದು ಜೀವ. ಪ್ರಹ್ಲಾದ ಪರಮಾತ್ಮನ ನಂಬದ, ಧ್ರುವ ಪರಮಾತ್ಮನ ನಂದ, ದ್ರೌಪದಿ ಪರಮಾತ್ಮನ ನಂದ, ಕರ್ಣ ಪರಮಾತ್ಮನೇ ನಂಬಿದ್ದು. ಅವನ ಟ್ರಾಜಿಡ್ ಲೈಫ್ ಆಯಿತು, ಬಟ್ ಹಿ ಹ್ಯಾಡ್ ಬಿಲೀವ್ಡ್ ಶ್ರೀ ಕೃಷ್ಣನೇ ಸರ್ವಸ್ವ ಅಂತ. ಲಿಸ್ಟ್ ಕೊಡ್ತೀನಿ ಯಾರ್ಯಾರು ನಂಬಿದ್ರು ಭಗವಂತನ. ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಪರಮಾತ್ಮನೇ. ಭೀಷ್ಮ ಎಲ್ಲರೂ ಭಗವಂತನೇ ನಂಬಿದ್ರು. ಭೀಷ್ಮ ಅಳ್ತಾನಂತೆ ಇದರಲ್ಲಿ ಹಾಸಿಗೆ ಮೇಲೆ, ಶಯ್ಯ ಮೇಲೆ ಮಲಗಿದ್ದಾಗ ಎಲ್ಲರೂ ತಾತ ಯಾಕೆ ಅಳ್ತಿದ್ದಿ, ಇನ್ನೇನು ಕೊನೆಯ ಸ್ಥಿತಿ ಬರ್ತಿದೆ ನೀನು. ಅವನು ಭೀಷ್ಮ ಪ್ರಾಣ ಹೋಗಲಿಲ್ಲ, ಪ್ರಾಣ ತಗೊಂಡ ಅವನು. ಯಾಕೆಂದ್ರೆ ಅವನು ಇಚ್ಛಾಮರಣಿ. ಯಾರು? ಭೀಷ್ಮ ಇಚ್ಛಾಮರಣಿ. ಎಲ್ಲವನ್ನು ನೋಡ್ದ. ಮತ್ತೆ ಯಾಕೆ ಅಳ್ತಿದ್ಯಾ? ಇದು ಕೆಲವರೆಲ್ಲ ಹೇಳ್ತಾರೆ, ಇಲ್ಲ ಸ್ವಾಮೀಜಿ ನಾವು ಬರೋಕ್ಕಲ್ಲ, ಇಲ್ಲ ಅದು ಪೂಜೆ ಇದೆ, ಸ್ವಾಮೀಜಿ ಇಲ್ಲಿದೆ. ಸೊ ಅವ್ರು ಹೇಳ್ತಾನೆ, ಭೀಷ್ಮ, ಕೃಷ್ಣ ನೀನು ಏನಯ್ಯ ನಿನ್ನ ಆಟ ಯಾಕಪ್ಪ? ನಿನ್ನ ಜೊತೆಲೇ ಇದೆಯಾ ಪಾಂಡವ್ರ ಜೊತೆ ಇಲ್ವಾ? ಕರ್ದಾಗ ಬರ್ತಿದ್ದ ಅವನು, ಕರ್ದಾಗ ಕೃಷ್ಣ ಓಡ್ ಬರ್ತಿದ್ದ. ಒಂದು ಉದಾಹರಣೆ ಕೊಡಿ ನೋಡೋಣ. ದ್ರೌಪದಿ ವಸ್ತ್ರಾಭರಣ ನಾನು ಕೊಡ್ತೀನಿ. ನಾನು ವಸ್ತ್ರಕ್ಕೆ ಹೋಗಲ್ಲ, ನನ್ನ ಹತ್ರ ಇನ್ನೊಂದು ಅಸ್ತ್ರ ಇದೆ, ಕೊಡ್ತೀನಿ. ಈ ದುರ್ವಾಸರ ಮುನಿಗಳು ಮಧ್ಯಾಹ್ನ, ಒಳ್ಳೆ ಮಠ ಮಧ್ಯಾಹ್ನ, ಒಬ್ಬರೇ ಬರಬಾರ್ದ, ದಂಡು ದಾಳಿ ಎಲ್ಲ ಕರ್ಕೊಂಬಂದಿದ್ದಾರೆ. ಎಲ್ಲಿಗೆ? ಇವ್ರ ಹತ್ರ. ಇವರೆಲ್ಲಿದ್ದಾರೆ? ಕಾಡಲ್ಲಿದ್ದಾರೆ. ಅಕ್ಷಯ ಪಾತ್ರೆ ಇದೆ, ಅಕ್ಷಯ ಪಾತ್ರೆ ಇದೆ. ಅದು ಮುಗಿದೋದ್ಮೇಲೆ ಅಲ್ಲಿ ಏನು ಸಿಗೋಲ್ಲ. ಮತ್ತೆ ನೆಕ್ಸ್ಟ್ ಡೇ ಸೂರ್ಯ ಕೊಟ್ಟಿದ್ದ ಅಕ್ಷಯ ಪಾತ್ರೆ ಬಂದ್ಬಿಟ್ಟು ಇವರೆಲ್ಲ ಬನ್ನಿ ಎಷ್ಟು ಜನ ಇದ್ದಾರೆ? ಇವರೆಲ್ಲ ಇವರೆಲ್ಲ ಕರ್ಕೊಂಬಂದಿದ್ವಿ. ಆಯಿತು ಕರ್ಕೊಬನ್ನಿ, ನಾವೆಲ್ಲ ರೆಡಿ ಮಾಡ್ತೀವಿ ಅಂತ ಹೊಡ್ಕಳ್ಸಿ. ಇಲ್ಲಿ ನೋಡಿದ್ರೆ ದ್ರೌಪದಿ ಅಳುತ್ತಿದ್ದಾಳೆ. ಇಲ್ಲ, ಆಗ ಕೃಷ್ಣನ್ನೇ ಕರಿಬೇಕಲ್ಲ. ಕೃಷ್ಣ ಅಂದಾಗ ಕೃಷ್ಣ ಬಂದು ನೋಡ್ತಾನೆ, ಇಲ್ಲ ಪಾತ್ರೆ ಕೊನೆಯಲ್ಲಿ ಸ್ವಲ್ಪ ಅಗಳಿದೆ, ತೆಗಿಯೋದನ್ನು ನಾವು ಬಂದ ಚೆನ್ನಾಗಿ ಊಟ ಮಾಡಿಸೋದು. ಬಂದು ತೇಗೋತಾರೆ ಊಟ, ಕೂತು ಊಟ ಎಲ್ಲ ಬರ್ತೀವಿ ಊಟ. ಕೃಷ್ಣ ಹಂಗೆ ಅವಾಗ ಕರೀತಾಳೆ ದ್ರೌಪದಿ. ಕುಂತಿ ಕರೀತಾಳೆ ಕೃಷ್ಣನ್ನ. ಯಾವಾಗ ಕರೀತಾಳೆ ಗೊತ್ತಾ? ಇದನ್ನು ಹೇಳ್ಬಿಡ್ತೀನಿ. ಭೀಷ್ಮರು ಹೇಳ್ತಾರೆ ಕೃಷ್ಣಂಗೆ, ಅವ್ರ ಜೊತೆಲೇ ಇದ್ದೆ ನೀನು, ಆದರೆ ಅವ್ರಿಗೆ ಕಷ್ಟ ತಪ್ಪಿದ್ದಲ್ಲ. ಅರ್ಗನ ಮನೆಯಲ್ಲಿ ಸುಟ್ಟಾಕೊಡಕ್ಕೆ ಹೋದ್ರು, ವಿಷಪ್ರಾಶನ ಆಯಿತು, ಎಷ್ಟೆಷ್ಟು ಕಷ್ಟಪಟ್ಟರು. ಕೃಷ್ಣ ಅವ್ರಿಗೆ ನಿನ್ನ ಜೊತೆ ಇದ್ದು ಕಷ್ಟವೇ ಇತ್ತಲ್ಲ ಅಂದಾಗ ಕೃಷ್ಣ ಹೇಳ್ತಾನೆ, ಕಷ್ಟ ಇದ್ರೂ ಅವ್ರ ಹೃದಯ ಶುದ್ಧವಾಗಿದೆ, ಕರೆದ್ರೆ ನಾನು ಹೋಗ್ತೀನಿ ಅವ್ರ ಹತ್ರ. ದುರ್ಯೋಧನ ಕರೆದ್ರೆ ಹೋಗ್ತಾನ ಕೃಷ್ಣ? ಇಲ್ಲ. ದುಶ್ಯಾಸನ, ದುರ್ಯೋಧನ, ಆ ಹೆಸರೆಲ್ಲ ನಿಮ್ಗೆ ಚೆನ್ನಾಗಿ ಅಪ್ಕ ಇರುತ್ತೆ. ಕರಿ ದಿವಸ ನೋಡ್ತಿರ್ತಾರೆ ಎಲ್ಲರೂ ಒಂದು ಕಡೆ ನೋಡ್ತಾರೆ. ಸೊ ಇಲ್ಲಿ ಕೃಷ್ಣನನ್ನು ನೆನೆಸ್ಕೊಳ್ಬೇಕು. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ಸೊ ಶರಣಾಗತಿ ವಿಚಾರವನ್ನು ಚೆನ್ನಾಗಿ ಹೇಳಿದ್ದೀನಿ, ಮನಸ್ಸಲ್ಲಿ ಪೂರ್ತಿ ಇಟ್ಕೊಳ್ಳಿ. ಸರೆಂಡರ್ ಯುವರ್ ಸೆಲ್ಸ್ ಟು ದ ಗಾಡ್, ಹಿ ವಿಲ್ ಪ್ರೊಟೆಕ್ಟ್ ಯು. ಸರೆಂಡರ್ ಯುವರ್ ಸೆಲ್ಸ್ ಟು ದ ಡಿವೈನ್ ಮದರ್, ಶಿ ವಿಲ್ ಪ್ರೊಟೆಕ್ಟ್ ಯು. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್ ಹರಿಃ.
ನಮಗೆ ಇನ್ನು 2 ವಾರ ಸಿಗುತ್ತೆ ಅಭ್ಯಾಸ ಮಾಡಲಿಕ್ಕೆ.